ಸ್ನೇಹಿತರೆ, ಎಲ್ಲರನ್ನ ನಗುಮುಖದಿಂದ ಹಸನ್ಮುಖದಿಂದ ನಿಮ್ಮನ್ನೆಲ್ಲ ಮನಸ್ಸುಗಳನ್ನು ಸೂರೆಗೊಂಡಂಥ ಅವರು ಶಿಕ್ಷಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ನಿಮ್ಮ ಅನುಭವ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾವ ವಿದ್ಯಾರ್ಥಿಗಳು ಯಾವ ಸಮಯದಲ್ಲಿ ಯಾವ ರೀತಿ ಗಲಾಟೆ ಮಾಡ್ತಾರೆ, ಹೇಗೆ ಅವರನ್ನು ಸಮಾಧಾನ ಪಡಿಸ್ಬೇಕು ಅಂತ ಒಳ್ಳೆಯ ಮಾತುಗಳನ್ನು ಇವತ್ತು ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಹೃದಯಪೂರ್ವಕ ಜೋರು ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸೋಣ. ಇಂಥ ಅಧಿಕಾರಿಗಳು ನಮಗೆ ಸಿಗೋದು ಬಹಳ ವಿರಳ. ನಾವು ಕಚೇರಿಗಳಿಗೆ ಹೋಗ್ತೀವಿ, ಆದರೆ ಮೇಡಮ್ ಅವ್ರ ಕಚೇರಿಗೆ ಅವರು ಎಷ್ಟು ನಗುಮುಖದಿಂದ ಕರೆಸಿ ಕಲಾವಿದರನ್ನ ಕೂಡಿಸಿ ಅವರ ಕಷ್ಟ ಸುಖಗಳನ್ನು ಕೇಳಿ ಅಭಿನಂದಿಸಕ್ಕಂಥವರು ಬಹಳ ವಿರಳ. ಅಂತಹ ನಮ್ಮ ರಂಗಭೂಮಿಯಲ್ಲಿ ನಾಟಕ ಅಕಾಡೆಮಿ ರಿಜಿಸ್ಟರ್ ಆಗಿ ಇವತ್ತು ಸೇವೆ ಸಲ್ಲಿಸ್ತಕ್ಕಂಥ ಡಾಕ್ಟರ್ ಶೈಲಜಾ ಮೇಡಮ್ ಅವರಿಗೆ ಕರ್ನಾಟಕ ರೆಡ್ಡಿ ಜನಸಂಘ ಪರವಾಗಿ, ರಂಗ ಸಮಾಜದ ಪರವಾಗಿ, ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಪರವಾಗಿ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಗೌರವ ಅಭಿನಂದನೆಯನ್ನು ವೇದಿಕೆಯಲ್ಲಿ ಇರ್ತಕ್ಕಂಥ ದಯಮಾಡಿ ಅವರಿಗೆ ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪ್ರೀತಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಎಲ್ಲರ ಸನ್ಮುಖದಲ್ಲಿ ನಿಮ್ಮನ್ನು ಪ್ರೀತಿ ಪೂರ್ವಕವಾಗಿ ಅಭಿನಂದಿಸುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ನಿಮ್ಮೆಲ್ಲರ ಮತ್ತೊಮ್ಮೆ ಜೋರು ಚಪ್ಪಾಳೆ ಬರಲಿ ಡಾಕ್ಟರ್ ಶೈಲಜಾ ಮೇಡಮ್ ಅವರಿಗೆ. KR ಶ್ರೀಧರ್ ರೆಡ್ಡಿ ಅವರು ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ರಂಗ ಸಮಾಜದ ಪರವಾಗಿ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಧರ್ ರೆಡ್ಡಿ ಅವರ ಅಭಿನಂದನೆ ಸಲ್ಲಿಸೋಣ. ಸಿಳ್ಳೆ ಹೊಡಿಬಾರ್ದು, ನಾನು ಆವಾಗಲೇ ಹೇಳಿದ್ದೀನಿ, ಸಿಳ್ಳೆ ಹೊಡೆಯೋದು ನಮ್ಮ ಸಂಸ್ಕೃತಿ ಅಲ್ಲ. ಚಪ್ಪಾಳೆ ತಟ್ಟೆ. ರೆಡಿ? 1 2 3 1 2 3 1 2 3 1 2 3 1 2 3 1 2 3. ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ಶ್ರೀ HM ಗೋವಿಂದ್ ಅವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸೋಣ. ಇವತ್ತು ಡಾಕ್ಟರ್ M ಸುರೇಶ್ ಅವರವರು ನಮ್ಮೊಂದಿಗೆ ಇದ್ದು ಸಾಕಷ್ಟು ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರ ನೀಡಿದ್ದಾರೆ. ಸುರೇಶ್ ಸರ್ ಅವರಿಗೆ ಸಹ ಗೌರವ ಅಭಿನಂದನೆಯನ್ನು ಸಲ್ಲಿಸೋಣ. ಹಾಗೆ ಡಾಕ್ಟರ್ ವಿಜಯಸಿಂಹ ರೆಡ್ಡಿ ಸರ್ ಅವರು, ನೀವು ಏನೇ ಮಾಡಿ ನಾವು ಸದಾ ಇರ್ತೀವಿ ಅಂತ ಹೇಳಿ ಎಲ್ಲ ಕಾರ್ಯಕ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಡಾಕ್ಟರ್ ವಿಜಯಸಿಂಹ ರೆಡ್ಡಿ ಅವರು ಸಿಂಹದಂತೆ ಗರ್ಜನೆ ಮಾಡ್ತಾ ನಿಮ್ಮೆಲ್ಲ ಪ್ರೀತಿಯ ಪಾತ್ರ ಇರ್ತಕ್ಕಂಥ ಅವ್ರಿಗೂ ಸಹ ಗೌರವ ಸಮರ್ಪಣೆಯನ್ನು ವೇದಿಕೆ ಮೇಲೆ ಎಲ್ಲರೂ ಸಲ್ಲಿಸಬೇಕಾಗಿ ಕೇಳ್ಕೊಳ್ತೇನೆ. ಚಪ್ಪಾಳೆ ಬರಲಿ. ಶ್ರೀ RN ರೆಡ್ಡಿ ಅವರು ಹಾಗೆ ಶ್ರೀ RN ರೆಡ್ಡಿ ಸರ್ ಅವರು ನಿರ್ದೇಶಕರು RJS ಕಾಲೇಜ್, ಅವರಿಗೂ ಸಹ ನಮ್ಮ ಗೌರವ ಅಭಿನಂದನೆ. ಇದಾದ ನಂತರ ನೀವೆಲ್ಲರೂ ಹಾಗೆ ಡಾಕ್ಟರ್ M ಸುರೇಶ್ ಸರ್ ಅವರು ದಯಮಾಡಿ ಅವರು, ಹಾಗೆ ಆನಂದರಾವ್ ಸ್ವೀಕರಿಸಿ ಸರ್. ನಾವು ದಿನ ನಿಮ್ಮನ್ನು ಕರೆಯೋದಿಲ್ಲ, ಇವತ್ತೊಂದು ದಿವಸ. ಶ್ರೀ ಆನಂದ್ ರೆಡ್ಡಿ ಅವರು ದಯಮಾಡಿ ನಾವು ಕೊಡುವ ಕಿರು ಪ್ರೀತಿಯ ಒಂದಕ್ಕೆ ಚಪ್ಪಾಳೆ ಬರಲಿ ಮಕ್ಕಳು. ನೀವು ಚಪ್ಪಾಳೆ ತಟ್ಟೋದ್ರಿಂದ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಹಾಗೆ ಸುರೇಶ್ ಸರ್ ಅವರು ಪ್ರೀತಿಪೂರ್ವಕ ಒಂದು ಹೂಗುಚ್ಛವನ್ನಾದರೂ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾರೆ. ಇಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ, ಆದರೆ ಯಾರು ವೇದಿಕೆಗೆ ಬರಕ್ಕೆ ತಯಾರಿಲ್ಲ. ಅಂತ ಚಪ್ಪಾಳೆ ಬರಲಿ. ನಿಮ್ಮ ವಿದ್ಯಾರ್ಥಿಗಳಿದ್ದೀರಿ.
ಹಾಗೆ ಡಾಕ್ಟರ್ ಬಾಲಾಜಿ ಅವರು ಮಾರತಹಳ್ಳಿ ಕಾಲೇಜಿನ ದಯಮಾಡಿ ವೇದಿಕೆ ಸ್ವೀಕರಿಸಿ. ಕೊಡು ಡಾಕ್ಟರ್ ಬಾಲಾಜಿ ಅವರು. ಓಕೆ, ಈಗ ನಿಮ್ಮನ್ನು ಕಾಯಿಸೋದಿಲ್ಲ. ಅದ್ಭುತವಾದಂಥ ನಾಟಕ ಈಗ ನಿಮ್ಮ ಮುಂದೆ ಪ್ರಾರಂಭ ಆಗುತ್ತೆ. ರಾಷ್ಟ್ರಮಾತೆ ಅಹಿಲ್ಯಾಬಾಯಿ ಹೋಳ್ಕರ್. ಓಕೆ, ಧನ್ಯವಾದಗಳು ಸರ್. ಎಸ್ ಮ್ಯಾಮ್, ಎಸ್. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕರ್ನಾಟಕ ನಾಟಕ ಅಕಾಡೆಮಿಯ ರಿಜಿಸ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಶೈಲಜಾ AC ಮೇಡಮ್ ಅವರಿಗೆ ರಂಗ ಸಮಾಜದ ಪರವಾಗಿ ಹಾಗೂ ಭಾರತ ಸರ್ಕಾರ ಸಂಸ್ಕೃತಿ ಸಚಿವಾಲಯ ಪರವಾಗಿ ಕರ್ನಾಟಕ ರೆಡ್ಡಿ ಜನಸಂಘದ ಪರವಾಗಿ ತುಂಬ ಹೃದಯದ ವಂದನೆಗಳು, ಅಭಿನಂದನೆಗಳನ್ನು ನಾವು ಚಪ್ಪಾಳೆ ಮುಖಾಂತರ ಸಲ್ಲಿಸೋಣ. ಧನ್ಯವಾದಗಳು ಮೇಡಮ್. ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ನಾವು ಇವತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಡಾಕ್ಟರ್ ಸುರೇಶ್ ಸರ್ ಅವರಿರ್ಬೋದು, ವಿಜಯಸಿಂಹ ರೆಡ್ಡಿ ಸರ್ ಇರ್ಬೋದು, ನಮ್ಮ ಮುನಿನಾಗಪ್ಪನ ಇರ್ಬೋದು, ಶ್ಯಾಮರೆಡ್ಡಿ ಅವರು, ಎಲ್ಲರಿಗೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ರಂಗಭೂಮಿಯ ಕಲಾವಿದರಿಗೂ ಸಹ ನಾವಿವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ವಂದನೆಗಳು ಸರ್. ಥ್ಯಾಂಕ್ ಯು. जय हे जय हे जय 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 हे जय हे जय हे जय 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 हे देवी अहिल्या जय 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 हे रानी अहिल्या जय 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 हे जय हे जय हे जय 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 हे जय हे जय हे जय 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 हे हे राष्ट्रमाते मृतमारुडं प्रचण्डं काश्यपात्मजं श्वेतपद्मधरं देवं तं सूर्यं प्रणमाम्यहम्. माणिकोजी गृहश्री संभूते होळकर वंशा सुपावन भूते माणिकोजी गृहश्री संभूते होळकर वंशा सुपावन भूते वरयन्दूर जनमन गीते भारत संस्कृति उदर चरिते जय हे जय हे जय 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 हे हरिमर्दनम रणविक्रमधीरे जन सर्वोदया साधन पूरे सर्वधर्म समदृष्टि विचारे विकुलभूषण गुरमंदारे जय हे जय हे जय 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 हे जय हे जय हे जय 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 हे. ಇವರೊಡನೆ ನಿನ್ನ ಕತ್ತಿಯ ವೈಖರಿ ಸರಿಯಾಗಿದೆ, ಆದರೆ ಈಗ ನನ್ನೊಡನೆ ಕತ್ತಿ ಅಭ್ಯಾಸವನ್ನು ಮುಂದುವರಿಸು. ಹಾಗೆ ಆಗಲಿ ಅಪ್ಪಾಜಿ, ನಿಮ್ಮಿಂದ ಕತ್ತಿ ಬರಸೆ ಕಲಿಯುವುದು ಬಹಳಷ್ಟಿದೆ. ಹಾಗೆ ಆಗಲಿ, ಬನ್ನಿ. ಮಗಳೇ ಇಲ್ಲ, ಕತ್ತಿಯನ್ನು ಹೀಗೆ ಹೀಗೆ ಬೀಸಬೇಕು, ಕತ್ತಿಯನ್ನು ಕತ್ತಿಯಿಂದಲೇ ತಡೆಯಬೇಕು, ತಿಳಿಯುತ್ತೆ? ಪರಮಾಶ್ಚರ್ಯ ಮಗು ಇದೆಯಾ? ಇವರು ನಮ್ಮ ನಾಡಿನ ಪ್ರಭುಗಳು ಬಾಜಿರಾವ್ ಇವರು ದಂಡನಾಯಕರು. ಇವರೀವರೆಗೂ ವಂದಿಸಿ ಆಶೀರ್ವಾದವನ್ನು ಪಡೆದುಕೊಂಡು ದೀರ್ಘಾಯುಷ್ಮಾನ್ ಭವ.
ಚೌಂಡಿ ಗ್ರಾಮದ ಪಟೇಲ್ ಮಾಣಿಕೋಜಿ ಶಿಂದೆಯವರು ಕ್ಷೇಮವೇ? ಮಂಡಸೂರು ಹೊರಗಡೆಯನ್ನು ಗೆದ್ದು ಹಿಂತಿರುಗುವ ಮಾರ್ಗದಲ್ಲಿ ಈ ಗ್ರಾಮದ ಹೊರವಲಯದಲ್ಲಿ ಬೀಡು ಬಿಟ್ಟಿದ್ದೆವು. ಹಾಗೆಯೇ ತಿರುಗಾಡಿಕೊಂಡು ಬರಲು ಹೊರಟು ಚೂಟಿಯಾದ ಈ ಬಾಲಕಿಯನ್ನು ನೋಡಿ ನಿಂತೆವು. ಮಾಣಿಕೋಜಿಯವರು, ಯಾರೀ ಬಾಲಕಿ? ನನ್ನ ಹೆಸರು ಅಹಿಲ್ಯಾಬಾಯಿ. ಅವರ ಮಗಳು. ಬೇಷ್ ಮಗಳೇ ಬೇಷ್. ನಿನ್ನ ಈ ಕತ್ತಿ ವರಸೆಯನ್ನು ನೋಡಿ ನಾವೇ ಬೆರಗಾಗಿ ಬಿಟ್ಟೆವು. ಮಾಣಿಕೋಜಿಯವರೇ, ನಮ್ಮ ಮಗಳನ್ನು ನೋಡಿ ನಮಗೆ ಬಹಳ ಹೆಮ್ಮೆಯಾಗಿದೆ. ಕತ್ತಿ ವರಸೆಯ ಜೊತೆ ಬೇರೆ ಏನೇನು ಕಲಿಯುತ್ತಿದ್ದೀಯಾ ಅಹಿಲ್ಯ? ಕುದುರೆ ಸವಾರಿ, ಕುಸ್ತಿ, ಈಜು, ಬಿಲ್ವಿದ್ಯೆ, ನಮಗೆ ಎಲ್ಲವೂ ಆ, ನಿನಗೆ ಸಂಗೀತ ಬರುತ್ತದೆ? ಸ್ವಲ್ಪ ಸ್ವಲ್ಪ ಕಲಿಯುತ್ತಿದ್ದೇನೆ. ನಿನ್ನ ತಂದೆಯವರಾದ ಮಾಣಿಕೋಜಿಯವರು ನಿನಗೆ ಕತ್ತಿ ವರಸೆಯನ್ನು ಹೇಳಿಕೊಟ್ಟಿದ್ದಾರೆ. ನಿನ್ನ ತಾಯಿಯವರು ನಿನಗೇನು ಹೇಳಿಕೊಟ್ಟಿದ್ದಾರೆ? ಹುಟ್ಟಿದ ಮನೆಗೆ ಕೀರ್ತಿಯನ್ನು, ಸೇರಿದ ಮನೆಗೆ ಬೆಳಕಾಗಿ ಬಾಳುವ ನಿತ್ಯವನ್ನು ಹೇಳಿಕೊಟ್ಟಿದ್ದಾರೆ. ಹೊಲ ಮಗಳೇ ಹೊಲ. ನಿನ್ನ ಮುಂದಿನ ಗುರಿ ಮಹಾತ್ಮರಾಗಿರಬೇಕು. ನಿನ್ನ ನಿಜ ಆಕಾಂಕ್ಷೆ ಏನು ಮಗಳೇ? ಸರ್ವರಲ್ಲಿಯೂ ಸಮಾನತೆ ಕಾಣಬೇಕು. ಸಮಾಜದ ಏರುಗೀರುಗಳನ್ನು ತಿರುಗಿಸಲು ಪ್ರಯತ್ನಿಸುತ್ತಿದ್ದೇನೆ. ಅಷ್ಟೇ ಅಲ್ಲ, ಶ್ರೀಸೇನೆ ಕಟ್ಟಿ ನಾಡನ್ನು ಆಳುತ್ತೇನೆ. ವಯಸ್ಸಿಗೆ ಮೀರಿದ ತಿಳುವಳಿಕೆ, ವಯಸ್ಸಿಗೆ ಮೀರಿದ ಆಕಾಂಕ್ಷೆ. ಮಲ್ಹಾರಿ ರಾಯ, ಪ್ರಭು ತಮಗೊಬ್ಬ ಮಗನಿರಬೇಕಲ್ಲವೇ? ಇದ್ದಾನೆ ಪ್ರಭು. ಹೆಸರು ಗಂಡೆರಾಯ. ಆತನಿಗಿನ್ನೂ ವಿವಾಹವಾಗಿಲ್ಲ ಅಲ್ಲವೇ? ಇಲ್ಲ ಪ್ರಭು, ಆಗಿಲ್ಲ. ಮಾಣಿಕೋಜಿಯವರೇ, ತಮ್ಮ ಮಗಳಿಗಿನ್ನೂ ವಿವಾಹವಾಗಿಲ್ಲ ಅಲ್ಲವೇ? ಇಲ್ಲ. ಅಹಿಲ್ಯ, ನಿನ್ನಂತೆ ಮದುವೆಯಾಗುವ ಇಚ್ಛೆ ಇದೆಯೇ ತಾಯಿ? ಮದುವೆ ನನಗೆ ನೀನೊಂದು ಮಲ್ಹಾರಿ ರಾಯ, ಈ ಅಹಿಲ್ಯೆಯನ್ನು ನೋಡಿ ನಿಮಗೆ ಏನೆನಿಸುತ್ತದೆ? ಅಹಿಲ್ಯೆಯನ್ನು ನಿಮ್ಮ ಮಗನಿಗೆ ತಂದುಕೊಡಿ. ಮಾಣಿಕೋಜಿಯವರೇ, ತಾವೇಕೆ ತಮ್ಮ ಮಗಳನ್ನು ಮಲ್ಹಾರಿ ರಾಯರ ಮಗನಿಗೆ ಕೊಟ್ಟು ವಿವಾಹ ಮಾಡಬಾರದು? ತಾವಿಬ್ಬರೂ ಒಪ್ಪಿದರೆ ನಾನೇ ಪುಣೆ ಅರಮನೆಯಲ್ಲಿ ನಿಂತು ಈ ವಿವಾಹವನ್ನು ವಿಜೃಂಭಣೆಯಿಂದ ನೆರವೇರಿಸುತ್ತೇನೆ. ಪ್ರಭು, ಮಲ್ಲಾರಿ ರಾಯರು ಇಂದೂರಿನ ಸರ್ದೇಶಮುಖರು, ಅಲ್ಲದೆ ಮರಾಠ ಸಂಸ್ಥಾನದ ದಂಡನಾಯಕರು. ಇವರ ಶ್ರೀಮಂತಿಕೆಯಲ್ಲಿ ಕುರಿಗಾಯಿಗಳಾಗಿ ಬದುಕು ನಡೆಸುತ್ತಿರುವ ಸಾಮಾನ್ಯರಾದ ಪ್ರಭು. ಮಾಣಿಕೋಜಿಯವರೇ, ಹೈಲ್ಯಾಳಂತ ಮಗಳನ್ನು ಪಡೆದಿರುವ ನೀವು ನಿಜವಾಗಿಯೂ ಕನ್ಯರತ್ನರು. ಅಹಿಲ್ಯ ಇಂದಿನ ಭಾಗ್ಯಲಕ್ಷ್ಮಿಯಾಗಿ ನಮ್ಮ ವಂಶದ ಕೀರ್ತಿಯನ್ನು ಬೆಳಗುತ್ತಾಳೆ ಎಂದು ನನ್ನ ಅಂತರಾತ್ಮ ಹೇಳುತ್ತಿದೆ. ನಿಮ್ಮ ಹಿರಿತನಕ್ಕೆ, ನಿಮ್ಮ ಔದಾರ್ಯಕ್ಕೆ ನನ್ನ ಪ್ರಣಾಮಗಳು. ನನ್ನ ಮಗಳು ನಿಮಗೆ ಒಪ್ಪಿಗೆ ಆಗಿದ್ದರೆ ನಿಜಕ್ಕೂ ನಾನು ಧನ್ಯ. ನನ್ನ ಮಗಳು ಅಹಿಲ್ಯ ನಿಮ್ಮ ಮನೆ ಸೇರಬೇಕಾದರೆ ಅದು ಅವಳ ಜನ್ಮ ಜನ್ಮದ ಪುಣ್ಯದ ಪದವೇ ಇರಬೇಕು. ಈ ಸಂತೋಷವಾದ ಸುದ್ದಿಯನ್ನು ನನ್ನ ಕುಟುಂಬದವರಿಗೆ ತಿಳಿಸಿದರೆ ಅವರು ಕೂಡ ಸಂತೋಷ ಪಡುತ್ತಾರೆ. ಹಾಗೆ ಹೋಗಿ ಬನ್ನಿ. ಈ ಶುಭ ಸುದ್ದಿಯನ್ನು ನಿಮ್ಮ ಕುಟುಂಬಸ್ಥರಿಗೂ ಚೌಂಡಿ ಗ್ರಾಮಸ್ಥರೆಲ್ಲರಿಗೂ ತಿಳಿಸಿ. ಎಲ್ಲರೂ ಸಂತೋಷ ಪಡಲಿ. ಮಲ್ಹಾರಿ ರಾಯ, ತಮ್ಮ ನಿರ್ಧಾರದಿಂದ ನನಗೆ ಬಹಳ ಸಂತೋಷವಾಗಿದೆ. ಈ ಮಗು ಮುಂದೆ ರಾಜ್ಯವಾಡಬೇಕು. ಮರಾಠ ಸಂಸ್ಥಾನದ ಕೀರ್ತಿ ಬೆಳಗಬೇಕು. ಲೋಕಕ್ಕೆ ಹಿತವಾಗಬೇಕು. ಜನರು ಶಾಂತಿ ನೆಮ್ಮದಿಯಿಂದ ನೆಲೆಸುವಂತಾಗಬೇಕು. ಈ ಮಗುವಿನ ಆಸೆ ಈಡೇರಬೇಕು. ತಾವು ಕೂಡಲೇ ಇಂದೂರಿಗೆ ಹೋಗಿ ವಿವಾಹದ ಮುಹೂರ್ತವನ್ನು ನಿಶ್ಚಯಿಸಿಕೊಂಡು ಬನ್ನಿ. ಅಂದ ಹಾಗೆ ಮಲ್ಹಾರಿ ರಾಯ, ಈ ಶುಭ ಸಂದರ್ಭದಲ್ಲಿ ನಮಗೆ ಮತ್ತೊಂದು ಶುಭ ಸುದ್ದಿಯನ್ನು ತಿಳಿಸುತ್ತೇನೆ. ತಮ್ಮ ಮಕ್ಕಳ ವಿವಾಹ ನಂತರ ನಾವು ಮಾಳವವನ್ನು ನಿಮ್ಮ ನೇತೃತ್ವದಲ್ಲಿ ಗೆಲ್ಲಬೇಕು. ಖಂಡಿತ ಗೆಲ್ಲುತ್ತೇವೆ. ತದನಂತರ ಇಡೀ ಇಂದೂರು ಪ್ರಾಂತ್ಯವನ್ನು ನಿಮಗೆ ಬಳುವಳಿಯಾಗಿ ರಾಜಮಾನ್ಯವಾಗಿ ನೀಡುತ್ತೇವೆ. ನಾವು ನಮ್ಮ ಸಾಮಂತರಾಗಿದ್ದುಕೊಂಡು ಸ್ವತಂತ್ರ ರೀತಿಯಿಂದ ರಾಜ್ಯಭಾರವನ್ನು ಮುಂದುವರಿಸಿಕೊಂಡು ಹೋಗಿ ನಮ್ಮ ಸಮರ್ಥ ಆಡಳಿತದಿಂದ ಗಡಿಯಲ್ಲಿ ಪದೇ ಪದೇ ಶತ್ರುಗಳ ಕಾಟವೂ ತಪ್ಪುತ್ತದೆ, ಗಡಿಯೂ ಸುಭದ್ರವಾಗಿರುತ್ತದೆ. ಪ್ರಭು, ಇಂದೂರು ಸಂಸ್ಥಾನ ನನಗೆ ಬಳುವಳಿಯೇ? ನಾನು ಇಂದೂರು ಸಂಸ್ಥಾನಕ್ಕೆ ದೊರೆಯಾಗಬೇಕೆ? ಬರೀ ಇಂದೂರು ಸಂಸ್ಥಾನದ ದೊರೆ ಮಾತ್ರವಲ್ಲ, ಸಮಗ್ರ ಮರಾಠ ಸಂಸ್ಥಾನದ ಮಹಾದಂಡನಾಯಕರು ಕೂಡ. ಇಷ್ಟು ವರ್ಷ ಮರಾಠ ಸಂಸ್ಥಾನಕ್ಕೆ ತಾವು ಸಲ್ಲಿಸಿರುವ ಸ್ವಾಮಿನಿಷ್ಠ ಸೇವೆಗೆ ಇಂದೂರು ಸಂಸ್ಥಾನಕ್ಕೆ ನಿಜ ಪಾತ್ರರು. ಪ್ರಭು, ನಿಮ್ಮ ಈ ಕೊಡುಗೆಯನ್ನು ನಾನು ನನ್ನ ಕನಸಿನಲ್ಲೂ ನೆನೆಸಿರಲಿಲ್ಲ. ನಿಮ್ಮ ಕೊಡುಗೆಯನ್ನು ನಾನು ಸ್ವೀಕರಿಸಿ
ನಿಷ್ಠೆಯಿಂದ ರಾಜ್ಯಭಾರವನ್ನು ಮಾಡುತ್ತೇನೆ. ಹಾಗಲ್ಲ, ಅಷ್ಟೇ ಅಲ್ಲ, ಈ ವಿವಾಹದ ಸಂದರ್ಭದಲ್ಲಿ ಹಿಂದೆ ಮಾಹಿಷ್ಮತಿ ಎಂದು ಪ್ರಸಿದ್ಧವಾದ ಇಂದಿನ ಮಹೇಶ್ವರ ಪರಗಣೆಯನ್ನು ಅಹಿಲ್ಯಾಳಿಗೆ ಉಡುಗೊರೆಯಾಗಿ ನೀಡುತ್ತೇನೆ. ಅದರಿಂದ ಬರುವ ಸಂಪೂರ್ಣ ಆದಾಯವನ್ನು ಆಕೆ ತನ್ನ ಜನಹಿತ ಕಾರ್ಯಗಳಿಗೆ ಬಳಸಿಕೊಳ್ಳಲಿ. ಪ್ರಭು, ನಿಮ್ಮ ಈ ಹೃದಯವಂತಿಕೆ ನನ್ನನ್ನು ನಿಮ್ಮ ಚರಣ ಸೇವಕನಾಗಿ ಪರಿವರ್ತಿಸುತ್ತಿದೆ. ನಾನು ನಿಷ್ಠೆಯಿಂದ ನಿಮ್ಮ ರಾಜ್ಯವನ್ನು ಆಡಳಿತ ಮಾಡುವೆ ಪ್ರಭು. ರಣವಿಕ್ರಮ ಪರಮ ದಯಾಳು ಬಾಜಿರಾವ್ ಪೇಶ್ವೆ ಮಹಾರಾಜರಿಗೆ ಮಹಾರಾಜ ಮಲ್ಲಾರಿ ರಾಯ್ ಹೋಳ್ಕರರಿಗೆ ಮಹಾರಾಣಿ ಗೌತಮಿ ಬಾಯಿಯವರಿಗೆ ಯುವರಾಜ ಖಂಡೇರಾಯರಿಗೆ ಯುವರಾಣಿ ಅಹಿಲ್ಯಾಬಾಯಿಯವರಿಗೆ ಮಲ್ಹಾರಿ ರಾಯನ ಹೋಳ್ಕರನ ಹಾರಕ್ಕೆ ಅಹಿಲಾ ಮಾಣಿಕ್ಯ ಬೆಸಗೊಂಡಿತು. ಇಂದೂರ ಶ್ರೀ ಕೀರ್ತಿ ನವಗೇರಿತು. ಇಂದೂರ ನಾಡೆಲ್ಲ ಫಲವಾಯಿತು. ಇಂದೂರ ನಾಡೆಲ್ಲ ಬೆಳಗಾಯಿತು. ಮಲ್ಹಾರಿ ರಾಯನ ಸುತ ಖಂಡೇರಾಯ ಅಹಿಲಾ ವೈವಾಹ ವಿಭವಾಯಿತು. ಹೋಳ್ಕರನ ಶ್ರೀ ಭಾಗ್ಯಗರಿಗೆ ದೊರೆತು. ಅಹಿಲಾ ಚಂದ್ರಿಕೆಯು ಮನ ತುಂಬಿತ. ಇಂದೂರ ಜನಪತಿಯು ಕುಣಿದಾಡಿತು. ಮಲ್ಹಾರಿ ರಾಯನ ಹೋಳ್ಕರನ ಹಾರಕ್ಕೆ. ವಿದ್ಯೆ ಸರ್ವರ್ಥ ಸಾಧನೆ. ಲೋಕದ ಜ್ಞಾನ ತಿಳಿಯಬೇಕಾದರೆ ನಮ್ಮ ಜ್ಞಾನ ಬೆಳೆಯಬೇಕು. ನಾವು ಜ್ಞಾನವಂತರಾಗಿ ಸುಜ್ಞಾನ ಜೀವನದಲ್ಲಿ ಬೆರೆತು ಹೋಗಬೇಕು. ಇದಕ್ಕೆ ಬೇಕಾದದ್ದು ವಿದ್ಯೆ. ವಿದ್ಯೆ ಇಲ್ಲದ ಮೇಲೆ ಅಂಧಕಾರ ಜೀವನ ಸಾಗಿಸಬೇಕಾಗುತ್ತದೆ. ಅಹಿಲ್ಯ, ಆ ವಿದ್ಯಾದೇವತೆ ನಿನಗೆ ಒಲಿದಿದ್ದಾನೆ. ನಿನಗೆ ಮಂಗಳವಾಗಲಿದ್ದಾನೆ. ಹಾಗೆ ಆಗಲಿ ಪೂಜ್ಯರೇ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ. ಕಲಿತಳೈ ಘನ ವಿದ್ಯ ಹಲವನು. ಕಲಿತಳೈ ನಿಜ ರಾಜತಂತ್ರವ. ಕಲಿತಳೈ ರಾಜಸ್ವ ಬೆಳಗಿನಂತ ಶಾಸ್ತ್ರವ. ಕಲಿತಳೈ ರಾಜಸ್ವ ಬೆಳಗಿನಂತ ಶಾಸ್ತ್ರವ. ಕಲಿತಳೈ ಭಟ್ಟ ವಿದ್ಯೆಯ. ಒಲುಮೆಯೊಳಗಡೆ ತುರಗ ವಿದ್ಯೆಯ. ಮೆಲುತನದ ಅಹಲ್ಯೆ ಸಂದಳು. ರಾಜನೀತಿಯಂ ಸಂದಳು. ರಾಜನೀತಿಯಂ. ಅಹಿಲ್ಯಾದೇವಿ ಚಳಿ, ಗಾಳಿ, ಮಳೆ, ಗುಡುಗು ಸಿಡಿಲುಗಳಿಗೆ ಎದೆಯೊಡ್ಡಿ ದುಡಿಯುವ ರೈತನ ಬದುಕು ಮೊದಲು ಹಸನಾಗಬೇಕು. ರೈತ ನಮ್ಮ ದೇಶದ ಬೆನ್ನೆಲುಬು. ರೈತನ ಸಂತೋಷ ನಮ್ಮ ನಾಡಿನ ಸಂತೋಷ. ಸಕಲ ಗ್ರಾಮಗಳ ಅಭಿವೃದ್ಧಿಯಾಗಬೇಕು. ನಿರುದ್ಯೋಗ
ನಿವಾರಣೆಯಾಗಬೇಕು. ಅದಕ್ಕೆ ಗ್ರಾಮೋದ್ಯೋಗಕ್ಕೆ ಒತ್ತು ಕೊಡಬೇಕು. ಪ್ರತಿ ಹಳ್ಳಿಗಳು ಸುಭಿಕ್ಷವಾಗಿದ್ದರೆ ನಮ್ಮ ನಾಡು ಸುಭಿಕ್ಷವಾಗಿರುತ್ತದೆ. ಗ್ರಾಮಾಭಿವೃದ್ಧಿಯಾಗದಿದ್ದರೆ ನಾಡಾಭಿವೃದ್ಧಿಯು ಆಗುವುದಿಲ್ಲ ಮಗಳೇ. ಸರ್ವೇ ಜನಃ ಸುಖಿನೋ ಭವಂತು ಎನ್ನುವ ದಿವ್ಯ ಜ್ಞಾನವನ್ನು ನನಗೆ ಹೇಳಿಕೊಟ್ಟಿರಿ. ತಾತ್ಯಾಜಿ, ನಮ್ಮ ಪೂರ್ವಜರು ನಿಜಕ್ಕೂ ಧನ್ಯರು. ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿ ಬೆಳೆದು ಬಂದವರು. ನಮ್ಮ ತಂದೆಯವರು ಪದೇ ಪದೇ ಕನ್ನಡ ನಾಡಿನ ಬಗ್ಗೆ ನನಗೆ ಹೇಳುತ್ತಲೇ ಇದ್ದರು. ಹೌದೇ? ಇದನ್ನು ನಾನು ತಿಳಿದುಕೊಳ್ಳಬಹುದೇ ಅಯ್ಯ? ನಿಮಗೆ ತಿಳಿಯದ ವಿಚಾರ ಯಾವುದಿದೆ ತಾತ್ಯಾಜಿ? ಕನ್ನಡ ಮಣ್ಣಲ್ಲಿ ಹುಟ್ಟಿದವರು ವೀರರು, ಶೂರರು, ಧೀರರು. ಎಂಥ ಸಮಯದಲ್ಲೂ ಧರ್ಮವನ್ನು ಮೀರಿ ನಡೆದವರಲ್ಲ. ನಮ್ಮ ಕುಲಶ್ರೇಷ್ಠರಾದ ಹಕ್ಕಬುಕ್ಕರು ಪರಮ ಪೂಜ್ಯರಾದ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿ ಕರ್ನಾಟಕಾಂಧ್ರಗಳನ್ನು ಆಳಿದವರು. ಇನ್ನು ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯಗಳನ್ನು ರಸ್ತೆ ಬದಿಗಳಲ್ಲಿ ಮಾರಾಟ ಮಾಡುತ್ತಿದ್ದರಂತೆ. ಹಾಗೆಯೇ ಶ್ರೀಕೃಷ್ಣ ದೇವರಾಯರು ಸರ್ವ ಧರ್ಮಗಳನ್ನು ಸಮನಾಗಿ ಕಂಡು ಹಿಂದೂ ಧರ್ಮದ ರಕ್ಷಕರಾಗಿದ್ದರಂತೆ. ಇನ್ನು ಮಹಾಕವಿ ಕನಕದಾಸರು ಕನ್ನಡ ನೆಲದ ದಾಸಶ್ರೇಷ್ಠರು, ಸಮಾಜದ ಮೇಲು ಕೀಳುಗಳನ್ನು ತೊಡೆಯಲು ಯತ್ನಿಸಿದ ಮಹಾಮಹಿಮರು. ಇಂಥ ಪುಣ್ಯ ಪುರುಷರು ಜನಿಸಿದ ಕನ್ನಡ ನಾಡು ಎಂತಹ ಪವಿತ್ರವಾದುದು ಅಲ್ವೇ ತಾತ್ಯಾಜಿ? ಭೇಷ್ ಮಗಳೇ, ಭೇಷ್. ಕನ್ನಡ ನಾಡಿನ ಭಾಷೆ, ಸಂಸ್ಕೃತಿಗಳ ಬಗ್ಗೆ ನನಗರಿವಿದ್ದರೂ ನಿನ್ನಿಂದ ಕೇಳಿ ನನಗೆ ಬಹಳ ಹೆಮ್ಮೆ ಎನಿಸುತ್ತಿದೆ. ನೀನು ಭಾರತದ ಕೀರ್ತಿ ರತ್ನವಾಗಿ ಬೆಳೆಯಬೇಕೆಂಬುದೇ ನನ್ನ ಆಸೆ. ಅಹಿಲ್ಯಾದೇವಿ, ನಾವು ಬರುತ್ತೇವೆ. ಎಂದಿನಂತೆ ನಾಳೆ ಬರುತ್ತೇವೆ. ಯುವರಾಜರಿಗೆ ಪ್ರಣಾಮಗಳು. ಯುವರಾಜ ಹೆಸರಿಗೆ ನಾನು ಯುವರಾಜ, ಅಧಿಕಾರವೆಲ್ಲ ಇವಳದು. ನಡೆಯಲಿ ನಡೆಯಲಿ, ಅದೆಷ್ಟು ದಿನ ನಿನ್ನದು ನಡೆಯುತ್ತದ? ನಡೆ. ಗಂಟೆರಾಯ, ಓ ಪೂಜ್ಯರು ಬರಬೇಕು ಬರಬೇಕು. ಓ, ಯಾವ ನನ್ನ ಪಾಪದ ಕರ್ಮದ ಫಲವಾಗಿ ನಿನ್ನನ್ನು ಎತ್ತೇನೋ? ನಾಳೆ ಮಹಾರಾಜನಾಗುವ ನೀನು ಇಂದೂರನ್ನು ಹೇಗೆ ಪಾಲಿಸುತ್ತೀಯಾ? ಹೇಗೆ ರಕ್ಷಿಸುತ್ತೀಯಾ? ಹೇಗೆ ಜನಾನುರಾಗಿ ಆಗುತ್ತೀಯಾ? ಗಂಟೆರಾಯ, ಮುಂದೆ ನೀನು ರಾಜ್ಯವನ್ನು ಆಳಬೇಕಾದವನು. ಜನರ ದೃಷ್ಟಿಯಲ್ಲಿ ನಿಕೃಷ್ಟನಾಗಿ ಹೇಗೆ ಜನರಲ್ಲಿ ನಂಬಿಕೆಯನ್ನು ಗಳಿಸುತ್ತೀಯಾ? ಹೇಗೆ ಹಿಂದೂರನ್ನು ರಕ್ಷಿಸುತ್ತೀಯಾ? ಏನು? ನಾನು ಮಹಾರಾಜನಾಗಬೇಕೆ? ನಿಮ್ಮಗಳ ದೃಷ್ಟಿಯಲ್ಲಿ ನಾನು ಕುಡುಕ, ಹೆಣ್ಣು ಬಾಕ. ಎಲ್ಲಿಂದಲೋ ಬಂದವರು ಈ ನಿಮ್ಮ ಸೊಸೆ ಆಗಿಲ್ಲ. ಅವಳು ಆದರದ ಗೌರವ, ಮಗನೆಂಬ ಮಮಕಾರ ನಿಮಗೆಲ್ಲಿದೆ? ನಾನೇನು, ನನ್ನ ಶಕ್ತಿ ಎನ್ನುವುದು ಇಷ್ಟರಲ್ಲೇ ನಿಮ್ಮೆಲ್ಲರಿಗೂ ತೋರಿಸುತ್ತೇನೆ. ಅವರು ಬಂದಾಗಿನಿಂದ ನಾನು ಎಲ್ಲವನ್ನು ಗಮನಿಸುತ್ತಲೇ ಇದ್ದೇನೆ. ಅವರಿಂದ ನಿಮ್ಮ ಮನಸ್ಸಿಗೆ ಅದೆಷ್ಟು ನೋವಾಗಿದೆಯೋ ಏನೋ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅವರನ್ನು ನೋಡಿಕೊಳ್ಳುವುದರಲ್ಲಿ ನನ್ನ ಪಾಲು ಇದೆ. ಆದರೆ ಇಂದು ಒಂದು ವಾಗ್ದಾನ ಮಾಡುತ್ತೇನೆ. ಮುಂದೆ ಎಂದೂ ಹೀಗಾಗದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ. ನಿಮ್ಮ ಋಣ ತೀರಿಸಲು ನನಗೊಂದು ಅವಕಾಶ ಕೊಡಿ. ಬನ್ನಿ, ವಿಶ್ರಾಂತಿ ಪಡೆಯುವರಂತೆ. ಎಲ್ಲಿಯ ವಿಶ್ರಾಂತಿ, ಎಲ್ಲಿಯ ನೆಮ್ಮದಿ? ನಮ್ಮ ಕಣ್ಣ ಮುಂದೆ ನಮ್ಮ ಮಗ ಪ್ರಜಾಕಂಟಕನಾಗಿ ನಮ್ಮ ವಂಶದ ಗೌರವವನ್ನೇ ಹಾಳು ಮಾಡಿಬಿಟ್ಟ. ಇಂತಹ ದುರಾಘಾತನಿಗೆ ಜನ್ಮ ನೀಡಿದ ನಾವು ನಿಜವಾಗಿಯೂ ಪಾಪಿಗಳು.
ಇನ್ನು ಮುಂದೆ ಇಂದೂರಿನ ರಾಜ್ಯಭಾರ ನಿಂದು. ನೀನು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಇಂದೂರಿನ ಸೂತ್ರಗಳನ್ನು ಹಿಡಿದು ಮುಂದುವರಿಸಿಕೊಂಡು ಹೋಗು. ಆ ಮಹಾಪ್ರಳಯ ರುದ್ರನಾದ ತ್ರಯಂಬಕೇಶ್ವರನ ಆಶೀರ್ವಾದ ಸದಾ ನಿನಗಿರಲಿ. ನಿನ್ನ ಸೌಭಾಗ್ಯವನ್ನು ನೀನೇ ರಕ್ಷಿಸಿಕೋ ತಾಯಿ. जय हे जय हे जय 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 हे जय हे जय हे जय 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 हे जय हे जय हे जय 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 हे जय हे जय हे जय 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 हे. ಇಂದೂರಿನ ಮಹಾರಾಜನಿಗೆ ಏನಾಗಿದೆ? ಸಕಲ ಆಡಳಿತ ಸೂತ್ರಗಳನ್ನೆಲ್ಲ ಏನು ಅರಿಯದ ನಿನ್ನೆ ಮೊನ್ನೆ ಬಂದ ಆ ಅಹಿಲ್ಯ ಒಪ್ಪಿಸ್ಬಿಟ್ರಲ್ಲ. ನಮ್ಮನ್ನು ಕೈಲಾಗದವರಂತೆ ನೋಡುತ್ತಿದ್ದಾರಲ್ಲ. ಕಣ್ಣಿಗೆ ಕಾಣೋದೆಲ್ಲ ಹಳಗೆಂದಾಗಿದೆ ನಮ್ಮ ಪರಿಸ್ಥಿತಿ. ಅವರ ದೃಷ್ಟಿಯಲ್ಲಿ ನಾವು ಮೋಸಗಾರರು, ಲಂಚಕೋರರು, ಪಿತೂರಿಗಾರರು. ಆ ಅಹಿಲ್ಯ ನಮ್ಮಿಂದ ಕಲಿತ ವಿದ್ಯೆಯನ್ನು ನಮಗೆ ತಿರುಗುಬಾಣವಾಗಿ ಬಿಡುತ್ತಿದ್ದಾಳೆ. ಇದನ್ನು ಹೀಗೆ ಬಿಟ್ಟರೆ ಇಂದೂರಿನಲ್ಲಿ ನಮಗೆ 3 ಕಾಸಿಗೂ ಬೆಲೆ ಇರುವುದಿಲ್ಲ. ಗಂಗಾಧರ ಪಂತರೆ, ಇದಕ್ಕೆ ನಾವು ಇತಿಶ್ರೀ ಹಾಡಲೇಬೇಕು. ಇತಿಶ್ರೀ ಇತಿಶ್ರೀ ಹಾಡಲೇಬೇಕು. ಹೇಗೆ ಹೇಗೆ? ರಾಣೋಜಿ, ರುಕ್ಕೋಜಿ, ಇತ್ತ ಬನ್ನಿ. ಹೀಗೆ ಮಾಡಿದರೆ ಹೇಗೆ? ನೀವು ಬುದ್ಧಿವಂತರು, ವಿಚಾರವಂತರು. ಬೇಗ ಹೇಳಿ, ಎಂದಿನಂತೆ ಆಡಿದ ಸೂತ್ರ ನಮ್ಮ ಕೈವಶವಾಗಬೇಕು. ಹೇಳಿ, ಬೇಗ ಒಂದು ಉಪಾಯ ಹೇಳಿ. ಆ ಚೌಂಡಿ ಗ್ರಾಮದ ಪಟೇಲ ಮಾಣಿಕ್ಯೋಜಿಸಿದ್ದ ಅವನ ಮಗಳು ದೀರ್ಘಜಯ ಎಂದಂತೆ. ಆ ಹಿರಿಯರು ಯುದ್ಧ ವಿದ್ಯೆ, ಕುದುರೆ ಸವಾರಿ, ಸ್ತ್ರೀ ಸೇನೆಗಳನ್ನು ಕಟ್ಟಿ ಜನರನ್ನು ಶಾಂತಿ ನೆಮ್ಮದಿಯಿಂದ ಇರುವಂತೆ ನೋಡಿಕೊಳ್ಳುತ್ತಾರಂತೆ. ಈ ಮಾತುಗಳನ್ನು ಮೆಚ್ಚಿ ನಮ್ಮ ಪರಾಯಣ ಪ್ರಭುಗಳಾದ ಬಾಜಿರಾವ್ ಪೇಶ್ವೆ ಅವರು ದಂಡನಾಯಕನಾದ ಮಲ್ಲಾರಿ ರಾಯನ ಮಗ ಖಂಡೇ ರಾಯನಿಗೆ ವಿವಾಹ ಮಾಡಿಸಿ ಇಂದೂರು ಸಂಸ್ಥಾನಕ್ಕೆ ಪಟ್ಟಾಭಿಷೇಕ ಮಾಡಿ ನಮ್ಮನ್ನು ಕೈಲಾಗದ ಹೇಡಿಗಳನ್ನಾಗಿಸಿಬಿಟ್ಟರು ಆ ಬಾಜಿರಾವ್ ಪೇಶ್ವೆ ಅವರು. ಇವರನ್ನು ಮಟ್ಟ ಹಾಕಲು ಅವರೇ ಸರಿಯಾದವರು. ಯಾರು ಯಾರು? ಬೇಗ ಹೇಳಿ ದಿವಾನರೇ, ನನ್ನ ಮೈ ಕೊತನೆ ಕುದಿಯುತ್ತಿದೆ. ನೀವು ಬೇಗ ಹೇಳುತ್ತಿದ್ದರೆ ಇದೋ ಈ ಬಾಕುವಿನಿಂದ ನನ್ನನ್ನು ನಾನು ಇರಿದುಕೊಂಡು ಪ್ರಾಣ ಬಿಡುತ್ತೇನೆ. ಇರಿದುಕೊಂಡರೆ ಪ್ರಾಣ ಹೋಗುತ್ತದೆ, ಆಸೆ ಈಡೇರುತ್ತದೇನೋ? ಅಂತರ ಪಿಶಾಚಿಯಾಗಿ ಅಲೆಯುತ್ತೀರಾ ಅಷ್ಟೇ. ಬರಬೇಕು ಚಂದಾವತರು, ನಿಮ್ಮ ದಾರಿಯನ್ನು ಎದುರು ನೋಡುತ್ತಿದ್ದೆವು. ಸರಿಯಾದ ಸಮಯಕ್ಕೆ ಬಂದಿರಿ. ನಿಮ್ಮಿಂದ ತುರ್ತು ಕರೆ ಬಂದಾಗಲೇ ಯಾವುದೋ ಮಹತ್ತರ ಕಾರ್ಯವಿರಲೇಬೇಕೆಂದು ಈ ಕೂಡಲೇ ಹೊರಟು ಬಂದೆವು. ರಾಮಾಪುರದ ಮಹಾರಾಜರು ನಿಮ್ಮ ಬಗ್ಗೆ ಇಟ್ಟಿರುವ ಕಾಳಜಿಗೆ ಎಂತವರು ಕೂಡ ಸೈ ಎನ್ನಲೇಬೇಕು. ಸೌಭಾಗ್ಯ ಸಿಂಹರೇ, ರಾಜ ಚಂದಾವತರೆ, ಮೊದಲು ವಿಶ್ರಾಂತಿ ಪಡೆದುಕೊಳ್ಳಿ, ನಂತರ ಮಾತನಾಡೋಣ. ವಿಶ್ರಾಂತಿ ದೇಹಕ್ಕೆ ಸಿಗಬಹುದೇ ಪರಂತು ಮನಸ್ಸಿಗೆ ಸಿಗಲು ಸಾಧ್ಯವಿಲ್ಲ. ಮೊದಲು ನಮ್ಮಿಂದ ಏನಾಗಬೇಕು ಅದನ್ನು ತಿಳಿಸಿ. ಮಹಾರಾಜರು ನಾನು ಹೇಳುವುದನ್ನು ಗಮನವಿಟ್ಟು ಕೇಳಬೇಕು. ಇಂದೂರಿನ ಕಂದಾಯ ಅಧಿಕಾರಿಗಳ ಮೇಲೆ ನಮ್ಮಗಳ ಹಿಡಿತವಿತ್ತು. ತರಾಣೆಕೋರರಾದ ಪಿಂಡಾರಿಯವರು ಕಂದಾಯ ಅಧಿಕಾರಿಗಳನ್ನು ಮತ್ತು ಶ್ರೀಮಂತರನ್ನು ದೋಚುತ್ತಿದ್ದರು. ಅದರಲ್ಲಿ ಬರಬೇಕಾಗಿದ್ದ ನಮ್ಮ ಪಾಲು ಚಾಚು ತಪ್ಪದೆ ತಂದುಕೊಡುತ್ತಿದ್ದರು. ಆದರೆ ಆ ಅಹಿಲ್ಯಾದೇವಿ ಆ ದಲಿತ ಯೋಧ ಯಶವಂತರಾವ್ ಬಣಸೆಯನ್ನು ನೇಮಿಸಿದ್ದಾಳೆ. ಅವನು ನಮ್ಮ ಪಿಂಡಾರಿಯವರಿಗೆ ಈ ಅಮನಾಗಿ ಕಾಡುತ್ತಿದ್ದಾನೆ. ಇದರಿಂದ ನಮಗೆ ಬರಬೇಕಾದ ಮೂಲ ಆದಾಯಗಳಿಗೆ ಕತ್ತರಿ ಬಿದ್ದಂತಾಗಿದೆ. ಆದ್ದರಿಂದ ನೀವು ಆ ಬಣಸೆಯನ್ನು ತಡೆಯಬೇಕು. ಸಾಧ್ಯವಾದರೆ ಆ ಕುನ್ನಿಯನ್ನು ಮುಗಿಸಿ ಇಡೀ ಇಂದೂರನ್ನು ಆಕ್ರಮಣ ಮಾಡಿ ಇಂದೂರು
ಇದರಿಂದ ನಮಗೇನು ಲಾಭ? ಇಂದೂರು ಸಾಮ್ರಾಜ್ಯ ನಿಮಗೆ. ಶಬ್ಬಾಷ್! ಆದರೆ ನೀವು ನಾಡದ್ರೋಹಿಗಳಾಗುವುದಿಲ್ಲವೇ? ಇಂದೂರು ನಮ್ಮದಾದ ಮೇಲೆ ನಾವೇಗೆ ನಾಡದ್ರೋಹಿಗಳಾಗುತ್ತೇವೆ ಮಹಾರಾಜರೇ? ನಾವು ಗೆದ್ದರೆ ಅದು ನಮ್ಮದಾಗುತ್ತದೆ, ನಿಮ್ಮದೇಗಾಗುತ್ತದೆ. ಅಲ್ಲೇ ಅಲ್ಲೇ ಇರುವುದು ನೋಡಿ. ನಮ್ಮಗಳ ಸಹಕಾರವಿಲ್ಲದಿದ್ದರೆ ನೀವು ಇಂದೂರನ್ನು ಗೆಲ್ಲಲು ಅಸಾಧ್ಯ. ಆ ಇಲ್ಯಾಳನ್ನು ಸಾಮಾನ್ಯಳೆಂದು ಭಾವಿಸಬೇಡಿ. ಎಲ್ಲ ಗುಪ್ತ ಮಾಹಿತಿಗಳನ್ನು ನಾನು ನಿಮಗೆ ವಹಿಸುತ್ತೇನೆ. ಅಷ್ಟೇ ಅಲ್ಲದೆ ಭೂಸೇನೆ, ಗಜಪಡೆ ಇವುಗಳ ಮಾಹಿತಿಗಳನ್ನು ಕೂಡ ನಿಮಗೆ ನಾನು ಒದಗಿಸುತ್ತೇನೆ. ಇದಕ್ಕೆ ಪ್ರತಿಯಾಗಿ ನೀವು ಇಂದೂರಿನ ಅರ್ಧ ರಾಜ್ಯ ನನಗೆ ಜಹಾಗೀರಿಯಾಗಿ ಕೊಡಬೇಕು. ಇದಕ್ಕೆ ಒಪ್ಪಿದರೆ ಸರಿ, ಇಲ್ಲವಾದರೆ ನಮ್ಮ ಮರಾಠ ಪ್ರಭುಗಳಾದ ಬಾಜಿರಾವ್ ಪೇಶ್ವೆ ಅವರ ತಮ್ಮ ರಘುನಾಥ ರಾಯರು ಇದ್ದೇ ಇದ್ದಾರಲ್ಲವಾ? ಹಾಗೆ ಆಗಲಿ. ಆದರೆ ಯಾವುದೇ ಕಾರಣಕ್ಕೂ ಈ ನಮ್ಮ ಒಳಸಂಚಿನ ಬಿಟ್ಟು ಆ ರಘುನಾಥನಿಗೆ ತಿಳಿಯಕೂಡದು. ಒಂದು ವೇಳೆ ತಿಳಿದರೆ? ತಿಳಿಯಿತು. ಒಂದು ವೇಳೆ ನೀವು ನಮಗೆ ಮೋಸ ಮಾಡಿದರೆ? ಗಂಗಾಧರ ಪಂತರೆ, ಕೊಟ್ಟ ಮಾತಿಗೆ ತಪ್ಪಲಾರೆ, ಎಂಜಿ ಬದುಕಲಾರೆ. ಇಂದೂರಿನ ಅರ್ಧ ಸಾಮ್ರಾಜ್ಯ ನಿಮಗೆ. ಗೊತ್ತಿದೆ. ಆ ಅಹಿಲ್ಯಾದೇವಿಗಳು ನಾವು ಕೊಟ್ಟ ಸುಲಭ ಮಾತ್ರಕ್ಕೆ ಯಾವುದನ್ನು ಒಪ್ಪುವುದಿಲ್ಲ. ಸಲಹೆಗಳನ್ನು ತಮ್ಮಿಬ್ಬರ ಸಹಾಯದಿಂದ ಇಂದೂರು ಸಾಮ್ರಾಜ್ಯ ನನಗೆ ಅರ್ಧ ರಾಜ್ಯವಾಗಲೇಬೇಕು. ಗಂಗಾಧರ ಪಂತರೆ, ನಾವೆಲ್ಲರೂ ಒಂದಾಗಿರುವಾಗ ನಿಮ್ಮ ಕನಸು ನನಸಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇಂದೂರಿನ ಅರ್ಧ ಸಾಮ್ರಾಜ್ಯ ನಿಮ್ಮದೇ. ಅದು ನಿಮ್ಮದು. ಯುವರಾಜನಿಗೆ ಪ್ರಣಾಮಗಳು. ಓ ಗಂಗಾಧರ ಪಂತರು, ಬರಬೇಕು. ಏನಿಲ್ಲಿ? ಯುವರಾಜನ ಕ್ಷೇಮವೇ? ಕ್ಷೇಮವೇದಿಂದ ಬಂದು ರಾಜ್ಯದ ಸಮಸ್ತ ಅಧಿಕಾರವು ಅವನನ್ನ ಹೆಂಡತಿಯ ಕೈಯಲ್ಲಿರುವಾಗ ಪ್ರಭು, ಒಳ್ಳೇದಾಯ್ತು ಪ್ರಭು, ಒಳ್ಳೇದಾಯ್ತು. ಈ ರಾಜ್ಯದ ಗೊಡವೆ, ಹೋರಾಟ, ಯುದ್ಧ ನಿಮಗೆ ಸಲ್ಲದು. ನೀವು ಸದಾ ಕಾಲ ಸುಖದ ಭೋಗದಲ್ಲಿರಬೇಕು ಪ್ರಭು. ನಿಮ್ಮ ಸಕಲ ಆದ್ಯತೆಗಳನ್ನು ನಾನು ನೋಡಿಕೊಳ್ಳುತ್ತೇನೆ ಪ್ರಭು. ಏನು? ನನ್ನ ಆದ್ಯತೆಗಳೇ? ನನ್ನ ಆದ್ಯತೆಗಳೇನಿದ್ದರು ಆ ನನ್ನ ಯವನನ್ನ ಸತಿಯೇರಿ ಕುಡಿಯುವುದಕ್ಕೆ ಮಧು. ಈ ಮಧು ಮಹಾನೀಯರ ಮುಂದೆ ಈ ರಾಜ್ಯಭಾರವು ನಕ್ಕೆ ಸಮಾನ. ಪ್ರಭು, ನಿಮಗೆ ನಿಮ್ಮ ಸುಖ ಭೋಗಕ್ಕೆ ಬೇಕಾದ ಮಧು ಮಾಲಿನ್ಯರನ್ನು ವ್ಯವಸ್ಥೆ ಮಾಡುವ ಜವಾಬ್ದಾರಿ ನನ್ನನ್ನು ನಂಬಿ ಪ್ರಭು. ಆದರೆ ಅದೆಲ್ಲೋ ಎಲ್ಲಿಂದಲೋ ಬಂದ ನಿಮ್ಮ ಪತ್ನಿ ಆ ಇಲ್ಯಾದೇವಿಯಿಂದ ನಿಮಗೆ ರಾಜ್ಯದಲ್ಲಿ ಬೆಲೆ ಇಲ್ಲದಂತಾಗಿದೆ. ಜನರು ಹೇಳುತ್ತಿದ್ದಾರೆ ಪ್ರಭು. ನಿಮಗೆ ಬೇಕಾದ ಎಲ್ಲ ಅವಕಾಶಗಳನ್ನು ನಾನು ಕೊಡುತ್ತೇನೆ. ನೀವು ಭಂಡಾರದ ಅಧಿಪತಿ, ಇಡೀ ಭಂಡಾರ ನಿಮ್ಮದು. ನೀವು ಆದಷ್ಟು ಬೇಗ ನಿಮ್ಮ ಅಧಿಕಾರವನ್ನು ಉಪಯೋಗಿಸಿಕೊಂಡು ಭಂಡಾರದ ಹಣವನ್ನು ನಿಮ್ಮ ಕೈವಶ ಮಾಡಿಕೊಳ್ಳಿ ಪ್ರಭು. ಖಂಡಿತ ಮಾಡಿಕೊಳ್ಳುತ್ತೇನೆ. ಇಡೀ ಭಂಡಾರ ನನ್ನ ಕೈವಶ ಮಾಡಿಕೊಳ್ಳುತ್ತೇನೆ. ಗಂಗಾಧರ ಪಂತರು, ಪ್ರಭು, ನೀವೀಗ ನನ್ನ ಆಸ್ಥಾನಕ್ಕೆ ಸುರಸುಂದರಿಯರನ್ನು ಕರೆಸಿದೆ. ಅಪ್ಪಣೆ ಪ್ರಭು. ಮಧು ಸಹಿತ ಅತಿ ಶೀಘ್ರದಲ್ಲಿ. ಅಪ್ಪಣೆ ಪ್ರಭು. ಪಾಪ ಯುವರಾಜರು ಭಂಡಾರದ ಹಣಕ್ಕಾಗಿ ಅಪಾಪಿಸುತ್ತಿದ್ದಾರೆ. ಯುವರಾಜರ ಮೇಲೆ ಯುವರಾಣಿಯನ್ನು ಎತ್ತಿ ಕಟ್ಟಿ ಇಡೀ ಭಂಡಾರದ ಹಣವೇನು, ಇಡೀ ಇಂದೂರನ್ನು ನನ್ನ ಕಾರಸ್ಥಾನವಾಗಿ ಮಾಡಿಕೊಳ್ಳುತ್ತೇನೆ.
ಬೇಕಾದರೂ ಬಂದರು. ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಹೇಗೆ ಸಾಗಿದೆ ಈ ನಿಮ್ಮ ಭಂಡಾರದ ಕೆಲಸ? ಭಂಡಾರದ ಸಂಪೂರ್ಣ ಅಧಿಕಾರ ಅಹಿಲ್ಯಾದೇವಿಯವರದ್ದಾದ ಮೇಲೆ ಅರಮನೆಯ ಅನಗತ್ಯ ಖರ್ಚುಗಳು ಸಂಪೂರ್ಣವಾಗಿ ನಿಂತು ಹೋಗಿದೆ. ರಾಜ್ಯ ಭಂಡಾರದ ಆದಾಯ ಮೊದಲಿಗಿಂತ 2 ಪಟ್ಟು ಹೆಚ್ಚಾಗಿದೆ. ಏನು? ಅರಮನೆಯ ಭಂಡಾರದ ಆದಾಯ 2 ಪಟ್ಟು ಹೆಚ್ಚಾಗಿದೆಯೇನು? ಹೌದು. ಮಹಾರಾಜ ಮಲ್ಹಾರಿ ರಾಯರೇ ಅಹಿಲ್ಯಾದೇವಿಯವರ ಸಲಹೆಗೆ ನಾವಿಲೆ ಕೊಡುತ್ತಿದ್ದಾರೆ. ಮಹಾರಾಜರು ಸಹ ತಮ್ಮ ಸ್ವಂತ ಖರ್ಚಿನ ಮಿತಿಯನ್ನು ದಾಟುವಂತಿಲ್ಲ. ಆದರೆ ರಾಜ್ಯದ ಜನಪರ ಯೋಜನೆಗಳಿಗೆ ಭಂಡಾರದ ಖರ್ಚಿನ ಮೇಲೆ ಮಿತಿ. ನಡೆಯಲಿ. ಹಾ, ಅಂದಾಗೆ ನಾವು ಬಂದ ವಿಷಯವೇನೆಂದರೆ 100 ಪಿರಂಗಿಗಳಿಗೆ ಎರಕ ವಹಿಸಬೇಕಿತ್ತು. ಅದಕ್ಕಾಗಿ ಸ್ವಲ್ಪ ಹಣ ಬೇಕಿತ್ತು. ಪಿರಂಗಿ ತೋಪುಗಳು ಅಹಿಲ್ಯಾದೇವಿಯವರು ಈಗಾಗಲೇ ಹಣ ಮಂಜೂರು ಮಾಡಿದ್ದಾರೆ. 3 ತಿಂಗಳ ಒಳಗಾಗಿ ಪಿರಂಗಿ ತೋಪುಗಳು ಸಿದ್ಧವಾಗಿರಬೇಕು. ಏನು? 3 ತಿಂಗಳ ಒಳಗಾಗಿ ಪಿರಂಗಿ ತೋಪುಗಳು ಸಿದ್ಧವಾಗಿರಬೇಕಂತೇನೋ? ಓಹೋ, ಹಾಗೆ ಆಗಲಿ. ನಾವು ಪ್ರಯತ್ನಿಸುತ್ತೇವೆ. ನಾವಿನ್ನು ಬರುತ್ತೇವೆ. ಯುವರಾಜರು ಬರಬೇಕು. ಆ, ಹೇಳಿ ಕಳುಹಿಸಿದರೆ ನಾನೇ ಬರುತ್ತಿದ್ದೆ. ಇರಲಿ. ನನಗೆ ತುರ್ತಾಗಿ ಹಣ ಬೇಕಿತ್ತು. ನನ್ನ ಖಾತೆಗೆ ಜಮಾ ಮಾಡಿ. ಹಣ ಬೇಕು? ಯುವರಾಜರೇ ತಾಳಿ ಲೆಕ್ಕ ನೋಡುತ್ತೇನೆ. ಯುವರಾಜರೇ, ತಮ್ಮ ವಾರ್ಷಿಕ ವೇತನದ ಮಿತಿ ಹಣ ತಮಗಾಗಲೇ ಸಂದಾಯವಾಗಿದೆ. 2 ತಿಂಗಳಲ್ಲಿ ತಾವು ಅಷ್ಟು ಹಣವನ್ನು ಪಡೆದಿರಬಹುದು. ಅದು ಖರ್ಚಾಯಿತು. ಮತ್ತೆ ನನಗೆ ಹಣ ಬೇಕು. ನನ್ನ ಖಾತೆಗೆ ಜಮಾ ಮಾಡಿ. ಯುವರಾಜರೇ ಕ್ಷಮೆ. ಭಂಡಾರದ ಸಂಪೂರ್ಣ ಅಧಿಕಾರ ಅಹಿಲ್ಯಾದೇವಿಯವರದ್ದು. ಯಾವುದೇ ಕಾರಣಕ್ಕೂ ವೇತನ ಮಿತಿ ಮೀರಿ ಯಾರಿಗೂ ಹಣ ಕೊಡುವಂತಿಲ್ಲ. ಇದು ಅಹಿಲ್ಯಾದೇವಿಯವರ ಕಟ್ಟಾಜ್ಞೆ. ಏನು? ಅಹಿಲ್ಯಾದೇವಿಯ ಕಟ್ಟಾಜ್ಞೆ? ನಾನು ಇಂದೂರಿನ ಯುವರಾಜ, ಮುಂದಿನ ಮಹಾರಾಜ. ನನಗೆ ಬೇಕಾದಷ್ಟು ಖರ್ಚು ಪಡಿ ಮಾಡಿಕೊಳ್ಳುತ್ತೇನೆ. ಅದಕ್ಕೆ ಆ ಯುವರಾಣಿ ಅಪ್ಪಣೆ ಬೇಕೇನು? ಯುವರಾಜರೇ ಕ್ಷಮಿಸಬೇಕು. ಅಹಿಲ್ಯಾದೇವಿಯವರು ಹೇಳಿದರೆ ಮಾತ್ರ ಕೊಡುತ್ತೇನೆ. ಇದು ನನ್ನ ಮಿತಿಯಲ್ಲಿಲ್ಲ. ಅಹಿಲ್ಯ ನನ್ನ ಹೆಂಡತಿ. ಅವಳನ್ನೇನು ಕೇಳುವುದು? ಸಿಟ್ಟು ಮಾಡಿಕೊಳ್ಳಬೇಡಿ, ನಾನು ಅಸಹಾಯಕ. ಬೇಕಿದ್ದರೆ ತಮ್ಮ ಬೇಡಿಕೆಯನ್ನು ನಾನೇ ಅಹಿಲ್ಯಾದೇವಿಯವರ ಮುಂದೆ ಮಂಡಿಸುತ್ತೇನೆ. ಏನು? ನನಗೆ ಹಣ ಪಡೆಯಲು ಅವಳ ಅಪ್ಪಣೆ ಬೇಕೇನು? ಓ ಯುವರಾಜರು, ಏನಿಲ್ಲಿ ಭಂಡಾರದ ಕಚೇರಿಯಲ್ಲಿ? ಅಹಿಲ್ಯ, ನಾನು ಇಂದೂರಿನ ಯುವರಾಜ, ಮುಂದಿನ ಮಹಾರಾಜ. ಇಡೀ ಭಂಡಾರ ನನ್ನದು. ನನ್ನ ಹಣ ನಾನು ಪಡೆಯಲು ನಿನ್ನ ಒಪ್ಪಿಗೆ ಬೇಕೇನು? ಇಲ್ಲ ಎಂದವರ್ಯಾರು ನನ್ನೊಡೆಯ. ಆದರೆ ಹಣದ ವಿಷಯದಲ್ಲಿ ಮಹಾರಾಜರ ಆಜ್ಞೆ ಅರಮನೆಯಲ್ಲಿ ಎಲ್ಲರಿಗೂ ಅನ್ವಯ. ನನಗೂ ಅಷ್ಟೇ, ನಿಮಗೂ ಅಷ್ಟೇ, ಮಹಾರಾಜರಿಗೂ ಅಷ್ಟೇ. ಅಹಿಲ್ಯ, ಕ್ಷಮಿಸಿ, ನಿಯಮಗಳನ್ನು ಮೀರುವಂತಿಲ್ಲ. ಮಹಾರಾಜರ ಆಜ್ಞೆಯನ್ನು ಅರಮನೆಯಲ್ಲಿ ಎಲ್ಲರೂ ಪಾಲಿಸಬೇಕು. ಇದು ಅರಮನೆಯ ಕಟ್ಟುಪಾಡು, ಯಾರೂ ಮೀರುವಂತಿಲ್ಲ. ಒಂದು ವೇಳೆ ನಿಮಗೆ ಹಣ ಬೇಕೇ ಇದ್ದ ಪಕ್ಷದಲ್ಲಿ ಮಹಾರಾಜರಿಂದ ಒಪ್ಪಿಗೆ ತನ್ನಿ. ನನ್ನ ತಂದೆಯ ತಲೆ ಕೆಡಿಸಿ ನಿಯಮವನ್ನು ಜಾರಿಗೊಳಿಸಿದವಳು ನೀನೇ ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಅದು ನಿಮ್ಮ ದೃಷ್ಟಿಯಲ್ಲಿ. ಭಂಡಾರದ ಹಣ ಜನರ ತೆರಿಗೆಯ ಹಣ. ರಾಜಮನೆತನದವರ ವಿಲಾಸಕ್ಕಲ್ಲ, ಭೋಗಕ್ಕಲ್ಲ, ಮದಿರಮಾನನಿಗೆ ಸುರಿಯುವುದಕ್ಕಲ್ಲ. ಅಹಿಲ್ಯ, ನೀನು ಹೆಚ್ಚು ಮಾತನಾಡುತ್ತಿದ್ದೀಯಾ? ಹೇಳಿ, ಈಗ ಹಣ ಕೊಡಿಸು. ಅದು ನನ್ನ ಮಿತಿಯಲ್ಲಿಲ್ಲ. ನಾನು ನಿನ್ನ ಪತಿ. ನಾನು ಸತಿ ಧರ್ಮವನ್ನು ಪಾಲಿಸುತ್ತೇನೆ. ನಾನು ನಿನ್ನನ್ನು ತ್ಯಜಿಸಬೇಕಾಗುತ್ತದೆ. ಕಾಯ, ವಾಚ, ಮನಸ ನೀವೇ ನನ್ನ ಪತಿದೇವರು. ಹೋಗಲಿ, ಭಂಡಾರದ ಹಣ ಬೇಡ, ನಿನ್ನ ಹಣ ಕೊಡು. ಇದೆ, ಆದರೆ ಕೊಡುವುದಿಲ್ಲ.
ಜನಗಳ ಹಿತಕ್ಕಾಗಿದ್ದರೆ, ಬಡವರ ಕಲ್ಯಾಣಕ್ಕಾಗಿದ್ದರೆ, ರೈತಾಪಿ ಜನಗಳ ಕಷ್ಟಕ್ಕಾಗಿದ್ದರೆ ಖಂಡಿತ ಕೊಡುತ್ತಿದ್ದೆ. ಆದರೆ ನೀವು ಖರ್ಚು ಮಾಡುತ್ತಿರುವುದು ನಿಮ್ಮ ವಿಲಾಸಕ್ಕೆ, ಆ ನಿಮ್ಮ ಯವನ ನರ್ತಕಿಯರ ಮೋದಕ್ಕೆ, ಸಂತೋಷ ಕೂಟಕ್ಕೆ. ಅದು ನನ್ನ ಸ್ವಂತ ವಿಷಯ. ಆದರೆ ನೀವು ಈ ನಾಡಿನ ದೊರೆ ಎಂಬುದನ್ನು ಮರೆಯಬೇಡಿ. ಯುವರಾಜರಾಗಿ ಯಾವ ಜನಹಿತ ಕಾರ್ಯ ಮಾಡಿದ್ದೀರಿ? ಯಾರ ಕಷ್ಟ ನಿವಾರಿಸಿದ್ದೀರಿ? ಯಾರ ಕಣ್ಣೀರು ಒರೆಸಿದ್ದೀರಿ? ಈ ನಿಮ್ಮ ಮೋಜು ಮಸ್ತಿಗೆ ನಾನು ಹಣವನ್ನು ಕೊಡಲಾರೆ. ಅಹಿಲ್ಯ, ನೀನು ಹೆಚ್ಚು ಮಾತನಾಡುತ್ತಿದ್ದೀಯ. ಹಣವನ್ನು ಕೊಡಲಾರೆ? ಇಲ್ಲ ಇಲ್ಲ ಇಲ್ಲ, ನನ್ನನ್ನು ಕ್ಷಮಿಸಿ, ಖಂಡಿತ ಕೊಡುವುದಿಲ್ಲ. ದಾದಾಜಿ, ಇವಳನ್ನೇನು ಕೇಳುವುದು? ನನ್ನ ಖಾತೆಗೆ ಜಮಾ ಮಾಡಿ, ತಂದೆಯವರು ಬಂದ ಮೇಲೆ ಒಪ್ಪಿಸುತ್ತೇನೆ ನಿಮ್ಮಗಳ ಲೆಕ್ಕ. ತಾತ್ಯಾಜಿ, ಯಾವುದೇ ಕಾರಣಕ್ಕೂ ಹಣ ಕೊಡಕೂಡದು. ಹಣ ಕೊಡುವುದಿಲ್ಲವೇ? ಲೆಕ್ಕವಂತೆ, ವೇತನವಂತೆ. ಈ ಪುಸ್ತಕ ಇದ್ದರ ನಾಣ್ಯವಿಲ್ಲ. ಯಾವ ಲೆಕ್ಕದ ಪುಸ್ತಕ? ಏನು ನಿಮ್ಮ ಸಭ್ಯ ವರ್ತನೆ? ಕಾನೂನನ್ನು ಮಾಡಿದವರು ಕಾನೂನನ್ನು ಪಾಲಿಸಲೇಬೇಕು. ಇದು ಜನರಿಗೆ ಮಾತ್ರವಲ್ಲ, ಕಾನೂನನ್ನು ಮಾಡಿದವರಿಗೂ ಅನ್ವಯ. ನೀವು ರಾಜ್ಯದ ನೀತಿ ನಿಯಮಗಳನ್ನು ಉಲ್ಲಂಘಿಸಿದ್ದೀರಿ, ಅದಕ್ಕಾಗಿ ನಿಮಗೆ ದಂಡ ವಿಧಿಸಬೇಕಾಗುತ್ತದೆ. ನನಗೆ ದಂಡವೇ? ಹೌದು, ಕಾನೂನನ್ನು ಮೀರಿದರೆ ನನಗೂ ದಂಡ, ನಿಮಗೂ ದಂಡ. ರಾಜ್ಯದ ನೀತಿ ನಿಯಮಗಳನ್ನು ನಾನೂ ಸಹ ಯಾರೂ ಮೀರುವಂತಿಲ್ಲ. ಈ ನಿಮ್ಮ ವರ್ತನೆಗೆ 1 ವರ್ಷದ ರಾಜಧನ ಕಡಿತಗೊಳಿಸಲಾಗಿದೆ. ಮಗಳೇ, ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ. ಆದರೆ ತಪ್ಪನ್ನು ತಿದ್ದಿಕೊಳ್ಳಲು ಒಂದು ಅವಕಾಶವನ್ನು ಕೊಡಬೇಕು. ಈ ವಿಷಯದಲ್ಲಿ ನಾನು ಮಧ್ಯ ಬರಬಾರದಾಗಿತ್ತು. ಆದರೂ ಯುವರಾಜರೇ, ಕೇಳಿದಿರಾ ತಾಯಿಯ ಹೃದಯಾಂತರಾಳವನ್ನು? ಇನ್ನು ಮುಂದಾದರೂ ನಾನು ಪ್ರಭು, ನೀವೆಲ್ಲರೂ ನನ್ನ ಕೈ ಕೆಳಗೆ ಕೆಲಸ ಮಾಡುವವರು ಎನ್ನುವ ಭೇದ ಭಾವವನ್ನು ಕಿತ್ತೆಸೆಯಿರಿ. ನಾಡು ಮೆಚ್ಚುವ ಕೆಲಸ ಮಾಡಿ. ಅಹಿಲ್ಯ, ನೀನು ನನ್ನ ಕಣ್ಣು ತೆರೆಸಿದೆ. ನಿನ್ನಂತ ಪತ್ತಿಗೆ ಸರಿಯಾದ ಗಂಡನಾಗಲಿಲ್ಲ. ನಿನ್ನ ಜೀವಕ್ಕೆ ನೆಮ್ಮದಿ ಕೊಡಲಿಲ್ಲ. ಹಿಂದೂರಿನ ಜನರ ದೃಷ್ಟಿಯಲ್ಲಿ ನಾನು ನಿಕೃಷ್ಟನಾದೆ. ಅಹಿಲ್ಯ, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ನನ್ನೊಡೆಯ, ನಾನು ರಾಜ ಭಂಡಾರದ ಹಿತ ಕಾಯುವ ಕೆಲಸವನ್ನಷ್ಟೇ ಮಾಡಿದೆ. ರಾಜಾಜ್ಞೆಯನ್ನು ಮೀರದೆ ಹೋದೆ. ನನ್ನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಬೇಷ್ ಮಗಳೇ, ಬೇಷ್. ಮೆಚ್ಚಿದೆ ನಿನ್ನ ನ್ಯಾಯಪರತೆ, ಮೆಚ್ಚಿದೆ ನಿನ್ನ ನಿಷ್ಠೆ. ತಾನು ಬದುಕಿ ಪರರನ್ನು ಬದುಕಿಸುವುದು ಮಾನವನ ಧರ್ಮ. ಕಂಡೆರಾಯ, ಇಂದು ನನ್ನ ಜನ್ಮ ಸಾರ್ಥಕವಾಯಿತು. ನಿನಗೆ ನಿನ್ನ ತಪ್ಪು ಅರಿವಾಯಿತಷ್ಟೇ. ಇನ್ನು ಮುಂದಾದರೂ ಆದರ್ಶವಾಗಿ ಬಾಳು. ಅಹಿಲ್ಯ, ನಾನು ಹಿಂದೂರಿನ ರಾಜ್ಯಭಾರವನ್ನು ನಿನಗೆ ವಹಿಸಿ ಒಳ್ಳೆಯ ಕೆಲಸ ಮಾಡಿದೆ ಎನಿಸುತ್ತಿದೆ. ನನಗಾಗಿ ಪೇಶ್ವೆಯವರು ಕಾಯುತ್ತಿದ್ದಾರೆ. ಕಾಶಿ, ಮಥುರ ಮುಂತಾದ ಪ್ರದೇಶಗಳನ್ನು ಮುಘಲರಿಂದ ವಿಮೋಚನೆಗೊಳಿಸಬೇಕು. ನಾನು ಈ ದಿನವೇ ಹೊರಡುತ್ತೇನೆ. ಖಂಡರಾಯ, ಸಮಯ ಬಂದರೆ ಅಹಿಲ್ಯಾಳ ಸಲಹೆ ಪಡೆದುಕೋ. ಅಪ್ಪಾಜಿ, ಇನ್ನು ಮುಂದೆ ನನ್ನ ಜೀವ ಇರುವವರೆಗೂ ಇಡೀ ಇಂದೂರ ಪ್ರಜೆಗಳಿಗೆ ಮುಡಿಪಾಗಿರುತ್ತೇನೆ. ಇಡೀ ಇಂದೂರನ್ನು ಕಾಪಾಡಿಕೊಳ್ಳುತ್ತೇನೆ. ಇದೇ ನಾನು ಮಾಡುತ್ತಿರುವ ಪ್ರತಿಜ್ಞೆ. ಅಪ್ಪಾಜಿ, ತಾವು ಭರತಪುರ ಆಕ್ರಮಣಕ್ಕೆ ಹೋಗುತ್ತಿರುವೆಂದು ಸುದ್ದಿ ತಿಳಿದೆ. ನಾವು ಕೂಡ ನಿಮ್ಮೊಡನೆ ಬರುತ್ತೇವೆ.
ಮಾವನವರೇ, ನಿಮ್ಮೊಂದಿಗೆ ಅನೇಕ ಯುದ್ಧಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ನಾನು ಸಹ ಬರುತ್ತೇನೆ. ತಾಯಿ, ನಿನ್ನ ಇಬ್ಬರು ಮಕ್ಕಳ ಯೋಗಕ್ಷೇಮ? ಮಕ್ಕಳ ಯೋಗಕ್ಷೇಮವನ್ನು ಅತ್ತೆಯವರು ನೋಡಿಕೊಳ್ಳುತ್ತಾರೆ. ಆಗಲಿ, ಬೇಗನೆ ಯುದ್ಧಕ್ಕೆ ಸಿದ್ಧರಾಗಿ. ಧರ್ಮಯಾವುದು ಶಿವನೇ, ಕರ್ಮಯಾವುದು ಶಿವನೇ. ಧರ್ಮಯಾವುದು ಶಿವನೇ, ಕರ್ಮಯಾವುದು ಶಿವನೇ. ಧರ್ಮ ದೇವತೆಗೆ ಕೋವಿದವೇ ಪಟ್ಟ. ಧರ್ಮ ದೇವತೆಗೆ ಕೋವಿದವೇ ಪಟ್ಟ. ಧರ್ಮ ಯಾವುದು ಶಿವನೇ, ಕರ್ಮ ಯಾವುದು ಶಿವನೇ. ತಾಯಿ, ನಿನ್ನ ಪತಿ ವೀರ ಮರಣ ಹೊಂದಿದ್ದಾನೆ. ಶೋಕಿಸದಿರು. ಪತಿ ವಿಯೋಗದ ಶೋಕ ಸಹಜವಲ್ಲವೇ ಮಾವನವರೇ? ತುಳಸಿಯವರೇ, ಅಂತ್ಯ ಸಂಸ್ಕಾರಕ್ಕೆ ಸಿದ್ಧ ಮಾಡಿ. ಪ್ರಭು, ಸಂಪ್ರದಾಯದ ಪ್ರಕಾರ ರಾಣಿಯವರು ಸತಿ ಹೋಗಬೇಕು. ಬಂದರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ? ಅಹಿಲ್ಯ ಆಡಳಿತದಲ್ಲಿ ಸಿದ್ಧಾಸ್ತಳು. ಇಂದೂರಿನ ಆಡಳಿತ ಸೂತ್ರಗಳು ಆಕೆಗೆ ಕರಗತವಾಗಿದೆ. ಪತಿ ಹೋಗುವುದು ಒಂದು ಅನಿಷ್ಟ ಧರ್ಮ. ಅಯ್ಯ, ನೀನು ಸತಿ ಹೋಗಬಾರದು. ಮಗಳೇ, ನೀನು ಸತಿ ಹೋಗಕೂಡದು. ಹಲವಾರು ಹೆಣ್ಣು ಮಕ್ಕಳ ಬಾಳು ಬೆಳಕಾಗಿ ಬಾಳುವಂತೆ ನೀನು ನೋಡಿಕೊ ಮಗಳೇ. ಹೌದು ಮಾವನವರೇ, ನೀವು ಹೇಳುವುದರಲ್ಲಿ ಸತ್ಯಾಂಶವಿದೆ. ನಾನು ಸತಿ ಹೋಗುವುದಿಲ್ಲ. ಯಾರೇ ಸಹ ಸತಿ ಹೋಗಲು ಅವಕಾಶ ಕೊಡುವುದಿಲ್ಲ. ತುಳಸಿಯವರೇ, ಧರ್ಮ ಯಾವುದು ಶಿವನೇ, ಕರ್ಮ ಯಾವುದು ಶಿವನೇ. ಧರ್ಮ ದೇವತೆಗೆ ಕೋವಿದವೇ ಪಟ್ಟ. ಧರ್ಮ ಯಾವುದು ಶಿವನೇ, ಕರ್ಮ ಯಾವುದು ಶಿವನೇ. ಧರ್ಮ ದೇವತೆಗೆ ಕೋವಿದವೇ ಪಟ್ಟ. ಮಿಸ್ಟರ್ ಗಂಗಾಧರ್
Gangadhar Pant and his friends from Indore. They want to see you. Let's send them inside. Yes, sir. ನಮಸ್ಕಾರ ನಮಸ್ಕಾರ ಬ್ರಿಯಾನ್ ಸಾಹೇಬರಿಗೆ. ನಮಸ್ಕಾರಗಳು ಗಂಗಾಧರ್ ಪಂತ್. ಬಾಡಿ ಪ್ಲೀಸ್ ಇವರು ಯಾರು? ಪ್ರಭು, ಇವರು ರಾಮಾಪುರದ ಮಹಾರಾಜರು, ಚಂದಾವತ ಮಹಾರಾಜರು. ಓ ನಮಸ್ಕಾರ, ಪ್ಲೀಸ್ ಬಾಡಿ ಶಿಡಾವ್. ಇವರು ಅವರ ಮಂತ್ರಿ ಸೌಭಾಗ್ಯ ಸಿಂಹರು. ನಮಸ್ತೆ, ಬಾಂಡೆ. ಇವರು ನಮ್ಮ ರಾಣೋಜಿ. ಓ ನಮಸ್ಕಾರ. ಓಕೆ, ನಿಮ್ಮನ್ನೆಲ್ಲ ನೋಡಿ ನಮಗೆ ತುಂಬಾ ಸಂತೋಷವಾಗುತ್ತದೆ. ನೀವೆಲ್ಲರೂ ನಮ್ಮನ್ನು ನೋಡಲು ಬಂದ ಕಾರಣವೇನು? ಓ ವೇಟ್, ಕುಡಿಯಲು ಡ್ರಿಂಕ್ಸ್ ತೆಗೆದುಕೊಳ್ಳುತ್ತಾನೆ. ಪರವಾಗಿಲ್ಲ ಪ್ರಭು, ನಿಮ್ಮ ದಯ ನಮ್ಮ ಮೇಲಿದ್ರೆ ಅಷ್ಟೇ ಸಾಕು. ಪ್ರಭು, ಆ ರಾಣಿ ಅಹಿಲ್ಯಾದೇವಿಯ ಅಟ್ಟಹಾಸ ಮೇರೆ ಮೀರುತ್ತಿದೆ. ಸತ್ಯ ಮಾರ್ಗವಂತೆ, ಧರ್ಮ ಮಾರ್ಗವಂತೆ, ಭಕ್ತಿ ಮಾರ್ಗವಂತೆ, ಪ್ರಜಾಸತ್ತಾತ್ಮಕ ಮಾರ್ಗವಂತೆ, ದೀನ ದಲಿತರ ಉದ್ಧಾರ ಮಾರ್ಗವಂತೆ, ಅದೆಂಥದ್ದು ಮಹಿಳಾ ಸಬಲೀಕರಣ ಮಾರ್ಗವಂತೆ. ಅಬ್ಬಬ್ಬಬ್ಬಬ್ಬ, ಆಕೆಯ ಮಾರ್ಗಗಳನ್ನು ಕೇಳ್ತಾ ಹೋಗ್ತಾ ಇದ್ರೆ ನರ್ಮದಾ ನದಿ ತರ ಹರಿಯುತ್ತಾ ಇರುತ್ತೆ ಪ್ರಭು. ಆ ಮಾರ್ಗಗಳನ್ನೆಲ್ಲ ನೀವು ಬಂದು ಮಾಡಿ ನಮಗೆ ಮಾರ್ಗ ತೋರಿಸಬೇಕು ಪ್ರಭು. ಮಾಡುತ್ತಾಳೆ. ನಿಮಗೆ ಮಾರ್ಗ ತೋರಿಸುತ್ತೇನೆ. ನಿಮ್ಮಂಥವರಿಗಾಗಿಯೇ ನಮ್ಮ ಈಸ್ಟ್ ಇಂಡಿಯಾ ಕಂಪನಿಯು ನಮ್ಮಂಥವರನ್ನು ಪ್ರಪಂಚದ ಮೂಲೆಗಳಿಗೂ ಕಳುಹಿಸಿಕೊಟ್ಟಿದ್ದಾನೆ. ನಿಮಗೆ ಒಳ್ಳೆಯದು ಮಾಡುತ್ತಾನೆ, ನಮಗೂ ಒಳ್ಳೆಯದು ಮಾಡುತ್ತಾನೆ. ಇಂದೂರು ಸಂಸ್ಥಾನದ ಮೇಲೆ ನಮಗೂ ಅಧಿಕಾರವಿದೆ. ಇಂದೂರು ಸಂಸ್ಥಾನದ ಸೇನೆಯಲ್ಲಿ ನಾನು ಒಬ್ಬ ದಂಡನಾಯಕ. ಆದರೆ ಆ ಬಾಜಿರಾವ್ ಪೇಶ್ವೆ ಅವರು ನನಗೆ ಇಂದೂರು ಸಂಸ್ಥಾನವನ್ನು ಕೊಡುವುದರ ಬದಲಿಗೆ ಆ ಮಲ್ಲಾರಿ ರಾಯರಿಗೆ ಕೊಟ್ಟಿದ್ದಾನೆ. ಆದರೆ ಅದರ ಆಡಳಿತವನ್ನು ಕೇವಲ ಹೆಣ್ಣಾದ ಇಲ್ಲಿಯಾಗಿ ಒಪ್ಪಿಸಿದ್ದಾನೆ. ಆಕೆ ಗಂಡಸರನ್ನು ನಾಚಿಸುವಂತೆ ಆಡಳಿತ ನಡೆಸುತ್ತಿದ್ದಾಳೆ. ನಾವೆಲ್ಲರೂ ತಲೆ ತಗ್ಗಿಸುವಂತಾಗಿದೆ. ಆಕೆಯನ್ನು ನೆನೆಸಿಕೊಂಡರೆ ನನ್ನ ಮೈ ಉರಿಯುತ್ತಿದೆ. ನಿಮಗೆ ಆ ಪೇಶ್ವೆ ಚುಂಬ ಅನ್ಯಾಯ ಮಾಡಿದ್ದಾನೆ. ನಾವು ಸರಿ ಮಾಡುತ್ತೇವೆ. ಸಾಹೇಬ್ರೆ, ನಾನು ರಾಮಪುರದ ಮಹಾರಾಜನಾದರೂ ನನ್ನ ಸಂಸ್ಥಾನದಲ್ಲಿ ಆ ಅಹಿಲ್ಯಾದೇವಿಯ ಆಡಳಿತ ವೈಖರಿಯಿಂದ ನನ್ನ ಪ್ರಜೆಗಳೇ ನನ್ನ ವಿರುದ್ಧ ದಂಗೆ ಏಳುವ ಪರಿಸ್ಥಿತಿ ಬಂದಿದೆ. ಹೇಗಾದ್ರೂ ಮಾಡಿ ಆ ಇಂದೂರು ಸಂಸ್ಥಾನವನ್ನು ನನ್ನ ಕೈವಶ ಮಾಡಿಕೊಳ್ಳಬೇಕು. ಇದಕ್ಕೆ ನಿಮ್ಮ ಸಹಾಯ ಬೇಕೇ ಬೇಕು ಬ್ರಿಯಾನ್ ಸಾಹೇಬ್ರೆ. ನೋಡಿ, ನಿಮಗೆ ಎಷ್ಟು ಸೈನ್ಯ ಬೇಕು ಅಷ್ಟು ನಾವು ಕೊಡುತ್ತಾನೆ. ಅಷ್ಟೇ ಅಲ್ಲ, ನಿಮಗೆ ಅದರ ಜೊತೆಗೆ ಯುದ್ಧಕ್ಕೆ ಬೇಕಾದ ಮಜ್ಜು ಗುಂಡು ಫಿರಂಗಿಗಳನ್ನು ಕೊಟ್ಟು ನಿಮಗೆ ಯುದ್ಧ ಮಾಡಿಸುತ್ತಾನೆ. ನೀವು ನಮ್ಮ ಕಂಪನಿ ಸರ್ಕಾರಕ್ಕೆ ನಿಷ್ಠಾವಂತವಾಗಿರ್ಬೇಕು. ಓಕೆ, ಅಷ್ಟು ಮಾಡ್ಕೊಂಡೆ ಕಟ್ಕೊಳ್ಳಿ ಬ್ರಿಯಾನ್ ಸಾಹೇಬ್ರೆ. ನೀವೇನ್ ಕೇಳಿದ್ರು ಇಲ್ಲ ಎನ್ನುವುದಿಲ್ಲ. ಒಟ್ಟಿನಲ್ಲಿ ನಮ್ಮ ಪ್ರಜೆಗಳಿಗೆ ನಮ್ಮ ಹೆಸರು ಕೇಳಿದರೆ ಗಡಗಡನೆ ನಡುಗಬೇಕು. ಭಯದಿಂದ ತತ್ತರಿಸಿ ಅವರೆಲ್ಲ ನಮ್ಮ ಕಾಲ ಬಳಿ ಬಿಟ್ಟಿರಬೇಕು. ಆಯ್ತು, ಮಾಡಿಸುತ್ತೇನೆ, ಹಾಗೆ ಮಾಡಿಸುತ್ತೇನೆ. ಮಿಸ್ಟರ್ ಗಂಗಾಧರ್ ಭಟ್, ಪ್ರಭು, ಯಾಕೆ ನೀವು ಇಷ್ಟು ಮೌನವಾಗಿದ್ದೀರಿ? ನಿಮಗೆ ನಮ್ಮ ಹೆಲ್ಪ್, ನಮ್ಮ ಸಹಾಯ ಬೇಡವೇ ಮಿಸ್ಟರ್ ಭಟ್? ಪ್ರಭು, ನೀವು ನನ್ನ ಪಾಲಿಗೆ ದೇವರಿದ್ದಂತೆ. ನೀವು ಇವರಿಗೆ ಸಹಾಯ ಮಾಡಿದರೆ ಅವರು ನನಗೆ ಸಹಾಯ ಮಾಡುತ್ತಾರೆ. ಆಮೇಲೆ ಅವರಿಂದ ನಿಮಗೇನು ಸಿಗುತ್ತದೆಯೋ ಅದರಲ್ಲಿ ನನಗೆ ಅರ್ಧ ಭಾಗ ಕೊಟ್ಟರೆ ಅದೇ ನೀವು ಮಾಡುವ ಸಹಾಯ. ಮಿಸ್ಟರ್ ಗಂಗಾಧರ್ ಭಟ್, ಯು ಆರ್ ಅ ವೆರಿ ಬ್ರಿಲಿಯಂಟ್ ಮ್ಯಾನ್. ಐ ಲೈಕ್ ಯು. ನಾನು ನಿಮಗೆ ಸಹಾಯ ಮಾಡುತ್ತೇನೆ, ಆದರೆ ನಾನು ನಿಮ್ಮ ಆ ರಾಣಿ ಅಲ್ಲದೇವಿಯನ್ನು ನೋಡಬೇಕಲ್ಲ. ಅದು ಅಲ್ಲ ದೇವಿ ಅಲ್ಲ ಸಾಹೇಬ್ರೆ, ಅಹಿಲ್ಯಾ ದೇವಿ. ಅಹಿಲ್ಯಾದೇವಿ. ಐ ಮೀನ್, ಐ ವಾಂಟ್ ಟು ಸೀ ಹರ್. ನಾನು ಅವರನ್ನು ನೋಡಬೇಕು. ಕುಡ್ ಯು ಗೈಸ್ ಪ್ಲೀಸ್ ಅರೇಂಜ್ ಫಾರ್ ದಟ್? ಗಂಗಾಧರ ಪಂತರೆ, ಇದಕ್ಕೆ ಆ ಅಹಿಲ್ಯಾದೇವಿ ಒಪ್ಪುತ್ತಾರೆ ಅಥವಾ ನಮ್ಮೆಲ್ಲರ ಮುಂದೆ ಒಪ್ಪಿರುವಂತೆ ನಟಿಸಿ ನಮ್ಮ ಮೇಲೆಯೇ ಗೂಢಾಚಾರಕ್ಕೆ ನಡೆಸಿದರೆ ಆಗ ನಮ್ಮೆಲ್ಲರ ಗುಟ್ಟು ರಟ್ಟಾಗುವುದಿಲ್ಲವೇ? ಆಕೆಯ ರಾಜತಂತ್ರ, ರಾಜಕೀಯ ನಡೆ ನಮಗೂ ಸಹ ಊಹಿಸಲು ಸಾಧ್ಯವಿಲ್ಲ. ಮಿಸ್ಟರ್ ಗಂಗಾಧರ ಪಂತರು ಒಪ್ಪಿಸುತ್ತಾರೆ.
ಅನ್ನುವ ನಂಬಿಕೆ ನಮಗೆ ಇದೆ. He is a very brilliant man. He knows everything, I say. What, Mr. Pant? ಪ್ರಭು, ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ನಾನೆಂದೂ ಹುಸಿ ಮಾಡುವುದಿಲ್ಲ. ಒಪ್ಪಿಸ್ತೀನಿ ಪ್ರಭು. ಪ್ರಭು, ನೀವೇಗೋ ಅಮೆರಿಕ ಯುದ್ಧ ಸೇನೆಗೆ ತರಬೇತುದಾರರಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದೀರಿ. ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಉನ್ನತ ಸ್ಥಾನದಲ್ಲಿದ್ದೀರಿ. ರಾಣಿಗೆ ಹೀಗೆ ಹೇಳಿ ನಂಬಿಸುತ್ತೇನೆ, ಕರ್ನಲ್ ಬ್ರಿಯಾನ್ ಸಾಹೇಬರು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ತರಬೇತುದಾರರಾಗಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ಅದು ಏಕೋ ಏನೋ ಈಸ್ಟ್ ಇಂಡಿಯಾ ಕಂಪನಿಯು ಕರ್ನಲ್ ಬ್ರಿಯಾಂಡರನ್ನು ಅನುಮಾನದಿಂದ ನೋಡುತ್ತಿದ್ದಾರೆ. ಆದ್ದರಿಂದ ಕರ್ನಲ್ ಬ್ರಿಯಾಂಡರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಬಿಡಲು ನಿರ್ಧಾರ ಮಾಡಿದ್ದಾರೆ. ಹೇಗೋ ನೀವು ಯುದ್ಧ ಕೌಶಲ್ಯಗಳನ್ನು ಕರಗತ ಮಾಡಿಕೊಂಡಿರುವುದರಿಂದ ನಿಮ್ಮ ಸೇವೆಯನ್ನು ನಾವು ಬಳಸಿಕೊಂಡು ನಮ್ಮ ಸೈನ್ಯಕ್ಕೆ ಸಹಾಯ ಮಾಡುತ್ತೀರಾ ಅಂತ ಹೇಳಿ ಹೀಗೆ ಒಪ್ಪಿಸುತ್ತೇನೆ ಪ್ರಭು. What a wonderful idea, Mr. Gangadhar Pant. Very good. You go ahead. ಉಳಿದದನ್ನು ನಾವು ಮಾಡಿ ತೋರಿಸುತ್ತೇನೆ. ಕ್ಯಾಪ್ಟನ್, ಎಸ್ ಸರ್. ಇವರೆಲ್ಲ ಟುಡೇ ನೈಟ್ ನಮ್ಮ ಗೆಸ್ಟ್ ಆಗಿ ಇಲ್ಲ ಉಳಿದುಕೊಳ್ಳುತ್ತಾರೆ. ಇವರಿಗೆ ಒಳ್ಳೆ ಪಾರ್ಟಿ ಅರೇಂಜ್ ಮಾಡು, ಚೆನ್ನಾಗಿ ಎಂಜಾಯ್ ಮಾಡಲು. ಯಾವುದಕ್ಕೂ ಕಡಿಮೆಯಾಗ ಬರೋದು, ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಓಕೆ. ತಾಯಿ, ಏನು ಇಂದು ನಿಮ್ಮ ಮುಖದಲ್ಲಿ ದುಗುಡವು ಕಾಣಿಸುತ್ತಿದೆ? ತಾಯಿ, ತಮಗೊಂದು ವಿಷಾದದ ಸುದ್ದಿಯನ್ನು ತಂದಿದ್ದೇನೆ. ಏನು ವಿಷಾದದ ಸುದ್ದಿಯೇ? ಏನದು ತುಕೋಜಿ? ಮಹಾರಾಜ ಮಲ್ಹಾರಿ ರಾಯರು ಮಥುರಾ ಯುದ್ಧದಲ್ಲಿ ವೀರ ಮರಣ ಹೊಂದಿದರು. ತಾಯಿ, ವೀರ ಮರಣ ಹೊಂದಿದರು. ಮಾಮನವರು ಮರಣ ಹೊಂದಿದರೆ? ಹೌದು ತಾಯಿ. ಹೇ ಶಿವನೇ, ನಾನು ಯಾವ ಪಾಪ ಮಾಡಿದೆನೆಂದು ನನಗೆ ದುಃಖಗಳ ಮೇಲೆ ದುಃಖ, ಸಂಕಷ್ಟಗಳ ಮೇಲೆ ಸಂಕಷ್ಟ. ಅವರ ಪರವಾಗಿ ರಾಜ್ಯ ಮಾಡುತ್ತಿರುವವಳು ನಾನು. ಧರ್ಮವನ್ನು ಎತ್ತಿ ಹಿಡಿಯುವಲ್ಲಿ ಅಧರ್ಮ ತಾಂಡ ಮಾಡುತ್ತಿದೆ. ಸತ್ಯ ಮಂಕಾಗುತ್ತಿದೆ. ನನಗೆ ಈ ರಾಜ್ಯದ ಕೊಡವೆ ಬೇಡ. ಶಿವನ ಧ್ಯಾನದಲ್ಲಿ ಪ್ರಾಣ ಕಳೆಯುತ್ತೇನೆ. ಆದರೂ ತಾಯಿ, ರಾಜ್ಯ ಅನಾಥವಾಗಬಾರದು. ಇಂದೂರು ಪರರ ಪಾಲಾಗಬಾರದು. ಇಂದೂರಿನ ಸಂಪತ್ತು ಇತರರ ವಶವಾಗಬಾರದು. ಅರಮನೆಯ ಒಳಶತ್ರುಗಳು ತಲೆ ಎತ್ತಬಾರದು. ತಾವು ಮಹಾರಾಣಿಯಾಗಿ ಅಧಿಕಾರವನ್ನು ಸ್ವೀಕರಿಸಬೇಕು. ತುಕೋಜಿ, 12 ವರ್ಷಗಳ ಹಿಂದೆ ನಾನು ನನ್ನ ಪತಿಯನ್ನು ಕಳೆದುಕೊಂಡೆ. ಕಾಲಾಂತರದಲ್ಲಿ ನನ್ನ ಸಂಬಂಧಿಕರನ್ನು ಕಳೆದುಕೊಂಡೆ.
ಆದರ್ಶವಾಗಿದ್ದ ನನ್ನ ಮಾವನವರನ್ನು ಕಳೆದುಕೊಂಡೆ. ಯಾವ ಸುಖಕ್ಕೋಸ್ಕರ, ಯಾವ ಸಂತೋಷಕ್ಕೋಸ್ಕರ ಈ ಅಧಿಕಾರ? ಬೇಡ ತುಕೋಜಿ, ಬೇಡ. ಮಲ್ಹಾರಿ ರಾಯರ ಆಶಯ ತಾವು ಈ ಸಾಮ್ರಾಜ್ಯವನ್ನು ಬೆಳಗಬೇಕೆಂಬುದು ಮಹಾರಾಣಿ ಗೌತಮಿ ದೇವಿಯ ಆಶೆಯೂ ಕೂಡ ಅದೇ ಆಗಿತ್ತು. ತಾವು ಇಂದೂರಿನ ಮಹಾರಾಣಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ಳಲೇಬೇಕು ತಾಯಿ. ರಣವಿಕ್ರಮೆ ಸತ್ಯ ಮಾರ್ಗ ವನಿತೆ ಧರ್ಮ ಮಾರ್ಗ ಸುನಿತೆ ಭಕ್ತಿ ಮಾರ್ಗಾರ್ಗ ತನುಜೆ ವೀರ ಮಾತೆ ಶಿವಭಕ್ತ ದುರಂದರೆ ಮಹಾರಾಣಿ ಅಹಿಲ್ಯಾ ದೇವಿಯವರು ಆಗಮಿಸುತ್ತಿದ್ದಾರೆ ಆಗಮಿಸುತ್ತಿದ್ದಾರೆ ಗುರು ಹಿರಿಯರಿಗೆ, ಪಂಡಿತ ಪಾಮರರಿಗೆ, ಸಭಿಕರಿಗೆ ನನ್ನ ಪ್ರಣಾಮಗಳು. ಸಭೆಯ ಕಲಾಪಗಳು ಆರಂಭವಾಗಲಿ. ತಾಯಿ, ತಮ್ಮ ಆದೇಶದಂತೆ ಅನೇಕ ದೇಗುಲಗಳ ಜೀರ್ಣೋದ್ಧಾರ ಕಾರ್ಯ ಮುಗಿದಿದೆ. ಕಾಶಿಯಲ್ಲಿ ವಿಶ್ವನಾಥ ಗುಡಿಯ ಕಾರ್ಯ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿಯುತ್ತದೆ. ಪ್ರಯಾಗದ ವಿಷ್ಣು ಮಂದಿರ, ಬುದ್ಧಗೆಯಲ್ಲಿ ಜಗನ್ನಾಥ ಮಂದಿರ, ಕನ್ನಡ ನಾಡಿನ ಗೋಕರ್ಣ ಕ್ಷೇತ್ರದಲ್ಲಿ ರೇವಳೇಶ್ವರ ಹಾಗೂ ಮೈಲಾರ ಕ್ಷೇತ್ರದಲ್ಲಿ ಖಂಡೋಬ ದೇವಸ್ಥಾನ ಪರಿಪೂರ್ಣಗೊಂಡಿದೆ. 300ಕ್ಕೂ ಹೆಚ್ಚು ದೇವಾಲಯಗಳು ಜೀರ್ಣೋದ್ಧಾರಗೊಂಡಿವೆ ಹಾಗೂ 100ಕ್ಕೂ ಹೆಚ್ಚು ಸ್ನಾನಘಟ್ಟಗಳು ನಿರ್ಮಾಣವಾಗಿವೆ. ಅಂದ ಹಾಗೆ ನಮ್ಮ ರಾಜ್ಯದ ಮುಸಲ್ಮಾನ ಬಾಂಧವರಿಗಾಗಿ ಮಸೀದಿಗಳ, ದರ್ಗಾಗಳ ಕಾರ್ಯ ಮುಗಿಯುತ್ತಾ ಬಂದಿದೆ. ದರ್ಗಾಗಳಿಗೆ ನಮ್ಮ ಮೌಲ್ವಿಯವರ ನೇತೃತ್ವವಿದೆ. ರಾಣಿ ಸಾಹೇಬ್, ತಮ್ಮನ್ನು ಹೇಗೆ ಅಭಿನಂದಿಸಬೇಕು ನಮ್ಗೆ ತಿಳಿಯುತ್ತಿಲ್ಲ. ಜಾತಿ ಮತಗಳನ್ನು ಮೀರಿ ಮತೀಯ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬಂದಿದ್ದೀರಿ. ನಮ್ಮವರಿಗಾಗಿ ಅನೇಕ ದರ್ಗಾ ಮಸೀದಿಗಳನ್ನು ಕಟ್ಟಿಸಿಕೊಟ್ಟಿರಿ. ಆ ಅಲ್ಲಹು ನಿಮ್ಮನ್ನು ಚಿರಕಾಲ ಸುಖವಾಗಿಟ್ಟಿರಲಿ. ಪೂಜ್ಯರಾದ ಮೌಲ್ವಿಗಳೇ, ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮಂದಿರಂತೆ ಬಾಳಬೇಕು. ಒಂದು ಜನಾಂಗವನ್ನು ಓಲೈಸಲು ಮತ್ತೊಂದು ಜನಾಂಗದ ಭಾವನೆಗಳನ್ನು ತುಳಿಯುವುದು ಸಲ್ಲದು. ಸಹಬಾಳ್ವೆ ಸಕಲರ ಗುರಿಯಾಗಬೇಕು. ಅದೇ ನಮ್ಮ ಅಪೇಕ್ಷೆ. ತುಕೋಜಿ ಅವರೇ, ಈ ಮೊದಲೇ ನಾವು ತೀರ್ಮಾನ ಮಾಡಿದಂತೆ ಪ್ರತಿ ಊರಿಗೊಂದು ಕೆರೆ, ಬಾವಿ, ರಸ್ತೆ, ದೇಗುಲ, ಗೋಮಾಳ, ಶಾಲೆಗಳನ್ನು ನಿರ್ಮಿಸುವ ಕಾರ್ಯ ಎಲ್ಲಿಯವರೆಗೆ ಬಂದಿದೆ? ತಮ್ಮ ಆದೇಶದಂತೆ ಎಲ್ಲವೂ ನಡೆಯುತ್ತಿದೆ ತಾಯಿ. ನೆರೆ ಹಾವಳಿಗೆ ತುತ್ತಾದ ದಾರಾನಗರದ ರೈತರಿಗೆ ಪರಿಹಾರ ಧನ ವಿತರಿಸಲಾಗಿದೆಯೇ? ತಾಯಿ, ಅದು ತುಕೋಜಿ ಅವರೇ, ರೈತರು ಈ ದೇಶದ ಬೆನ್ನೆಲುಬು. ಅವರ ಯೋಗಕ್ಷೇಮ ನಮ್ಮ ಆದ್ಯ ಕರ್ತವ್ಯವಾಗಬೇಕು. ಈ ದಿನವೇ ಅವರಿಗೆ ಪರಿಹಾರ ಧನ ವಿತರಿಸುವ ವ್ಯವಸ್ಥೆ ಆಗಲಿ. ಅಪ್ಪಣೆ ತಾಯಿ. ವರದಕ್ಷಿಣೆ ತೆಗೆದುಕೊಳ್ಳುತ್ತಿದ್ದ 4 ಕುಟುಂಬಗಳನ್ನು ಇಂದೂರಿನ ಗಡಿಪಾರು ಮಾಡಲು ಆದೇಶ ನೀಡಿತ್ತು. ಇದು ಪಾಲನೆಯಾಗಿದೆಯೇ? ಅವರನ್ನಾಗಲೇ ಗಡಿಪಾರು ಮಾಡಿದ್ದೇವೆ ತಾಯಿ. ಈ ಮೊದಲೇ ನಾವು ತೀರ್ಮಾನ ಮಾಡಿದಂತೆ ನಮ್ಮ ಸಂಸ್ಥಾನದಲ್ಲಿ ಪಾನ ನಿಷೇಧ ಸಂಪೂರ್ಣವಾಗಿ ಆಗಿದೆಯೇ? ನಿಷೇಧ ಆಗಿದೆ ತಾಯಿ. ಆದರೆ ಅದರಿಂದ ಬೊಕ್ಕಸಕ್ಕೆ ನಷ್ಟವಾಗಿದೆ ಎಂದು ತಾತ್ಯಾದಿಯವರು ಹೇಳುತ್ತಿದ್ದರು. ತುಕೋಜಿ ಅವರೇ, ಮಧ್ಯ ರೂಪದ ವಿಷ ಕುಡಿದು ಎಷ್ಟೋ ಯುವ ಪೀಳಿಗೆ ಹಾಳಾಗುವುದರ ಜೊತೆಗೆ ಅವರನ್ನೇ ನಂಬಿ ಬದುಕುತ್ತಿದ್ದ ಕುಟುಂಬಗಳು ಬೀದಿ ಪಾಲಾಗಿವೆ. ಮಧ್ಯ ರೂಪದ ವಿಷ ಕುಡಿಸಿ ನಾವು ನಮ್ಮ ಬೊಕ್ಕಸವನ್ನು ತುಂಬಿಸಿಕೊಳ್ಳುವುದು ಬೇಡ. ಮಹಾರಾಜ, ಮತ್ತೊಂದು ವಿಚಾರ ಹೇಳಿ. ನಮ್ಮ ಸಂಸ್ಥಾನದಲ್ಲಿ ಅಲ್ಲಲ್ಲಿ ವ್ಯಾಜ್ಯ ಪ್ರಕರಣಗಳು ದಾಖಲಾಗಿದ್ದು ಅವುಗಳಿಗೆ ತ್ವರಿತವಾಗಿ ನ್ಯಾಯ ಸಿಗುತ್ತದೆವೆಂದು ಸುದ್ದಿ ಬಂದಿದೆ.
ಗಂಗಾಧರ ಪಂತರೆ, ತಾಯಿ, ಮಂಡಲ ಮಟ್ಟದಲ್ಲಿ ನ್ಯಾಯ ಸಮಿತಿಗಳನ್ನು ರಚಿಸಿ ಯಾವುದೇ ರಾಜ್ಯ ಪ್ರಕರಣವಿದ್ದರೂ 2 ದಿನಗಳೊಳಗಾಗಿ ನ್ಯಾಯ ಸಿಗುವ ವ್ಯವಸ್ಥೆ ಆಗಲಿ. ಅಪ್ಪಣೆ ತಾಯಿ. ತಾಯಿ, ಸಂಸ್ಥಾನದಲ್ಲಿ ಅಲ್ಲಲ್ಲಿ ಅತ್ಯಾಚಾರ ಪ್ರಕರಣಗಳು ವರದಿಯಾಗುತ್ತಿದ್ದು, ಇದು ಅತ್ಯಾಚಾರವೇ? ಆ ದುಷ್ಟರನ್ನು ಬಂಧಿಸಿ ಯಾವುದೇ ವಿಚಾರಣೆ ಇಲ್ಲದೆ ಶಿರಚ್ಛೇದನ ಮಾಡುವ ವ್ಯವಸ್ಥೆ ಆಗಲಿ. ಅಪ್ಪಣೆ ತಾಯಿ. ಮಹಾರಾಣಿಯವರಿಗೆ ಜಯವಾಗಿದೆ. ಸಮಾಚಾರವೇನು? ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಲಿಯಂಟ್ ಅವರು ನಮ್ಮನ್ನು ನೋಡಲು ಬಂದಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿದ್ದರೆ ತನ್ನಿ. ದಯಮಾಡಿ ಕುಳಿತುಕೊಳ್ಳು. ರಾಣಿ ಸಾಹೇಬ್, ತಾವು ತೋರಿದ ಗೌರವಕ್ಕೆ ನಾವು ನಮಿಸುತ್ತಾರೆ. ಬಂದ ಕಾರಣವನ್ನು ತಿಳಿಯಬಹುದೇ? ರಾಣಿ ಸಾಹೇಬ್, ನಾವು ನಿಮ್ಮ ಆಡಳಿತ, ನಿಮ್ಮ ಸರಳತೆ ಎಲ್ಲವನ್ನು ನೋಡಿದ್ದೇವೆ, ಕೇಳಿದ್ದೇವೆ. ತಾವು ನಮಗೆ ಅವಕಾಶ ಕೊಟ್ಟರೆ ಬೆಂಗಳೂರಿನ ರಕ್ಷಣೆಯ ಹೊಣೆಯನ್ನು ನಾವು ಹೊಟ್ಟುಕೊಳ್ಳುತ್ತೇವೆ. ಬದಲಾಗಿ ನಮ್ಮ ಈಸ್ಟ್ ಇಂಡಿಯಾ ಕಂಪನಿಯ ಫೋರ್ಸ್, ನಮ್ಮ ಸೈನ್ಯ ನಿಮ್ಮ ಇಂದೋರಿನಲ್ಲಿರುತ್ತದೆ. ಏನು ಹೇಳುತ್ತಿರುವಿರಿ ಕರ್ನಲ್ ಪ್ರಿಯಾಂಡರೆ? ನಮ್ಮ ನಾಡನ್ನು ರಕ್ಷಿಸಿಕೊಳ್ಳುವುದು ನಮಗೆ ಗೊತ್ತಿದೆ. ನಮ್ಮ ಸೈನಿಕರಿಗೆ ವಿದೇಶಿ ಆಯುಧಗಳ ತರಬೇತಿಯಾಗಬೇಕು. ಅದು ನಿಮ್ಮಿಂದಾಗಬೇಕಷ್ಟೇ. ರಾಣಿ ಸಾಹೇಬ್, ನಮ್ಮ ಈಸ್ಟ್ ಇಂಡಿಯಾ ಕಂಪನಿಯ ಫೋರ್ಸ್ ನಿಮ್ಮ ಇಂದೋರಿನಲ್ಲಿದ್ದರೆ ನಿಮಗೆ ತುಂಬಾ ಅನುಕೂಲವಾಗುತ್ತದೆ. ಏನು? ಈಸ್ಟ್ ಇಂಡಿಯಾ ಕಂಪನಿ ಸೇನೆ ನಮ್ಮ ಇಂದೂರಿನ ನೆಲೆಯಲ್ಲಿ? ಅದೆಂದಿಗೂ ಸಾಧ್ಯವಾಗದು. ನಮ್ಮ ಸೇನೆಯ ಮೇಲಿನ ಹಿಡಿತ ಸಂಪೂರ್ಣವಾಗಿ ನಮ್ಮದೇ ಆಗಿರುತ್ತದೆ. ನಮ್ಮ ನಾಡಿನ ಅಧಿಕಾರಿಗಳೇ ಸೇನಾ ಮುಖ್ಯಸ್ಥರಾಗಿರುತ್ತಾರೆ. ಆಂಗ್ಲರೆಂದು ನಮ್ಮವರಾಗಲಾರರು. ತಾಯಿ, ಆಂಗ್ಲರ ಸೇನೆ ಇಂದೂರಿನಲ್ಲಿದ್ದರೆ ಶತ್ರುಗಳಿಗೆ ಹೆದರಿಕೆ ಇರುತ್ತದೆ. ಇದು ನನ್ನ ಅಭಿಪ್ರಾಯ. ತಾಯಿ, ಆಂಗ್ಲರು ಯಾವುದೇ ಕಾರಣಕ್ಕೂ ಇಲ್ಲಿ ನೆಲೆಯೂರಬಾರದು. ಆಂಗ್ಲರು ಕುತಂತ್ರಿಗಳು. ಸಂಸ್ಥಾನಗಳ ಮೇಲೆ ಸಂಸ್ಥಾನಗಳನ್ನು ಎತ್ತಿಕಟ್ಟಿ ಕಬಳಿಸುವ ತಂತ್ರ. ನಮ್ಮ ದಿವಾನರ ಮಾತನ್ನು ಕೇಳುತ್ತಿದ್ದರೆ ಆ ಮಾತಿನ ಹಿಂದೆ ಯಾವುದೋ ಗುಪ್ತ ಸಂಚಿನ ಮಾತನೆ ಬರುತ್ತಿದೆ. ತಾಯಿ, ಗಂಗಾಧರ ಪಂತರೆ, ಆಂಗ್ಲರ ಕಾರಸ್ಥಾನ ನಿಮಗಿಂತ ನಮಗೆ ಚೆನ್ನಾಗಿ ಗೊತ್ತು. ಯಾವುದೇ ಕಾರಣಕ್ಕೂ ಆಂಗ್ಲರನ್ನು ಇಲ್ಲಿ ನೆಲೆಯೂರಲು ಬಿಡುವುದಿಲ್ಲ. ತಾಯಿ, ಅದು ಈ ವಿಷಯದಲ್ಲಿ ನಿಮ್ಮ ಸಲಹೆ ನಮಗೆ ಬೇಡ. ಕರ್ನಲ್ ಪ್ರಿಯಾಂಡರೆ, ಈ ಮೊದಲೇ ಗಂಗಾಧರ ಪಂತರು ಹೇಳಿದಂತೆ ನಿಮ್ಮಿಂದ ನಾವು ಸೇನಾ ತರಬೇತಿಯನ್ನು ಮಾತ್ರ ನಿರೀಕ್ಷಿಸುತ್ತೇವೆ. ಅದಕ್ಕೆ ಸೂಕ್ತ ವೇತನವನ್ನು ಕೊಡುತ್ತೇವೆ. ನಿಮ್ಮ ವಸತಿಗೆ ವಿಶೇಷ ವ್ಯವಸ್ಥೆಯನ್ನು ಮಾಡುತ್ತೇವೆ. ಒಪ್ಪಿಗೆ ಇದ್ದರೆ ಇರಿ, ಇಲ್ಲವಾದರೆ ತಾವು. ಪ್ರಿಯಾಂಡರೆ, ಇಂದೂರಿನ ಮೇಲೆ ಆಕ್ರಮಣ ಮಾಡಲು ಯತ್ನಿಸಿದರೆ ಇಡೀ ಇಂದೂರಿನ ಜನ ಮಹಾರಾಣಿಯವರ ಪರ ಕತ್ತಿ ಹಿಡಿಯುತ್ತದೆ. ಎಚ್ಚರ. ಓಕೆ ರಾಣಿ ಸಾಹೇಬ್, ಐ ಅಕ್ಸೆಪ್ಟ್ ಯುವರ್ ಆಫರ್. ಆದರೆ ಏನದು ಆದರೆ? ನಾವು ಎಂದು ನಮ್ಮ ಕಂಪನಿ ಸರ್ಕಾರದ ಮೇಲೆ ದಂಡೆತ್ತಿ ಹೋಗುವುದಿಲ್ಲ. ನಮ್ಮವರ ಮೇಲೆ ನಾವು ಎಂದೂ ಅಟ್ಯಾಕ್ ಮಾಡುವುದಿಲ್ಲ. ಅದರ ಅವಶ್ಯಕತೆ ನಮಗಿಲ್ಲ. ನಮ್ಮ ಸೇನೆಯ ಮೇಲಿನ ಅಧಿಕಾರ ನಮ್ಮವರೇ ಮಾಡುತ್ತಾರೆ. ತುಕೋಜಿಯವರೇ, ಇವರಿಗೆ ಬೇಕಾದ ವ್ಯವಸ್ಥೆ ಮಾಡಿ. ಈ ಕರ್ನಲ್ ಪ್ರಿಯಾಂಡರ ಚಲನವಲನದ ಬಗ್ಗೆ ನಿಗಾ ಇಟ್ಟಿರಿ. ಇವರ ಕಾರ್ಯವೈಖರಿಯನ್ನು ಚಾಚು ತಪ್ಪದೆ ನನಗೆ ತಿಳಿಸಬೇಕು. ಅಪ್ಪಣೆ ತಾಯಿ, ಹಾಗೆ ಆಗಲಿ. ಮತ್ತೊಂದು ವಿಷಯ, ಆ ಪೇಶ್ವೆ ಬಾಜಿರಾಯರ ತಮ್ಮ ರಘುನಾಥರಾಯ ದೆಹಲಿಯಲ್ಲಿ ಸೋತು ಅನೇಕ ಸಂಸ್ಥಾನಗಳನ್ನು ಕೊಳ್ಳೆ ಹೊಡೆಯುತ್ತಾ ನಮ್ಮ ಮಹೇಶ್ವರಕ್ಕೆ ಮುತ್ತಿಗೆ ಹಾಕಲು ಯತ್ನಿಸುತ್ತಿದ್ದಾನೆಂದು ಗುಪ್ತ ವರದಿ. ಇದರ ಬಗ್ಗೆ ಗಮನವಿರಲಿ. ನಾನು ಕೊಡುವ ಪತ್ರವನ್ನು ತೆಗೆದುಕೊಂಡು ಹೋಗಿ ಆ ರಘುನಾಥರಾಯನಿಗೆ ಕೊಟ್ಟು ಬಿಡಿ. ಅವನ ಅಹಂಕಾರ ಎಲ್ಲೇ ಮೀರುತ್ತಿದೆ. ಅವನ ಸೊಕ್ಕಿಡಿಸಬೇಕು. ಇಳಿಸುತ್ತೇನೆ.
ನರನಾಡಿನ ತೋರಿಸುವ ಕ್ರಮದಲ್ಲಿ ಪ್ರಾಣಹಾನಿ ಮಾಡಬಹುದು. ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು. ತಿಳಿಯಿತಾ? ನಿಮ್ಮ ಮಾತು ನಿಜ ಪಣಸೆ. ಆದರೆ ರಾಮಾಪುರದ ಚಂದಾವತ ಮಹಾಕ್ರೂರಿ ರಕ್ತಪಿಪಾಸಿ ಆತನ ಸೈನ್ಯ ನಮ್ಮ ನಾಡಿನ ಮೇಲೆ ಆಕ್ರಮಣ ಮಾಡಲು ಮುಂಚೆ ಮಾಡುತ್ತಿದ್ದಾರೆಂದು ತಿಳಿದುಕೊಂಡಿದೆ ವೀರ. ರಾಣಿ ಅಹಿಲ್ಯಾಬಾಯಿಯವರು ಇದರ ಬಗ್ಗೆ ನಮಗೆ ಈಗಾಗಲೇ ವಿಷಯವನ್ನು ರವಾನಿಸಿದ್ದಾರೆ. ಪಣಸೆ, ಅಲ್ಲಿ ನೋಡಿ, ಯಾವ ಇತ್ತಲೆ ಬರುತ್ತಿದ್ದಾರೆ. ಹೌದು ಪಣಸೆ, ಯಾರೋ ಮುಸ್ಕುದಾರರು ಇತ್ತಲೇ ಬರುತ್ತಿದ್ದಾರೆ. ಸೈನಿಕರೇ, ಬಹಳ ಎಚ್ಚರಿಕೆಯಿಂದಿರಿ. ಅವರು ಯಾರೆಂಬುದು ನಾವು ತಿಳಿದುಕೊಳ್ಳಲೇಬೇಕಾಗಿದೆ. ಒಂದು ವೇಳೆ ಶತ್ರು ಪಕ್ಷದವರಾಗಿದ್ದಲ್ಲಿ ಪ್ರಾಣದ ಹಂಗನ್ನು ತೊರೆದು ಅವರೊಡನೆ ಹೋರಾಡಿ ರಾಣಿ ಅಹಿಲ್ಯಕ್ಕೆ ಹಿಡಿದುಕೊಡಬೇಕು. ತಿಳಿಯಿತಾ? ಬನ್ನಿ, ಮನೆಯಲ್ಲಿ ನಿಂತು ಗಮನಿಸಿ. ಸೌಭಾಗ್ಯ ಸಿಂಹರೇ ಪ್ರಭು, ಆ ರಾಣಿ ಅಹಿಲ್ಯಾದೇವಿಯ ಬಲಗೈ ಪಂಟನಾದ ಪಣಸೆ ಮಹಾವೀರನಿದ್ದಾನೆ, ಶೂರನಿದ್ದಾನೆ. ರಣರಂಗದಲ್ಲಿ ಹೋರಾಡುವ ಚಾಕಚಕ್ಯತೆಗಳನ್ನು ಬಲ್ಲವನಾಗಿದ್ದಾನೆ. ಅವನನ್ನು ನೆನೆಸಿಕೊಂಡರೆ ಎದೆಯಲ್ಲಿ ಡವ 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 ಎನ್ನುತ್ತದೆ. ಅಂತಹ ಪಿಂಡಾರಿಗಳನ್ನೇ ಮಟ್ಟಾಕಿದವನಲ್ಲವೇ ಅವನು. ಹೌದು ಮಹಾಪ್ರಭು, ಆ ಪಣಸೆಯ ಬಗ್ಗೆ ನಾವು ಮೈಯೆಲ್ಲ ಕಣ್ಣಾಗಿ ಬಹಳ ಎಚ್ಚರಿಕೆಯಿಂದಿರಬೇಕು. ಅದು ತಿಳಿದ ವಿಷಯವೇ ಸರಿ. ಒಂದು ಕಡೆ ಆ ಆಂಗ್ಲರ ಸೈನ್ಯವು ನಮ್ಮ ನೆರವಿಗೆ ಸಿಕ್ಕಿದೆ, ಮತ್ತೊಂದು ಕಡೆ ಆ ಮರಾಠ ವೀರ ಸೇನಾನಿ ರಘುನಾಥರಾಯ ನಮ್ಮ ಪರ ನಿಂತಿದ್ದಾನೆ. ಇವರೆಲ್ಲರೂ ಇರುವಾಗ ಒಂದು ವೇಳೆ ಯುದ್ಧ ನಡೆದರೆ ಖಂಡಿತ ಖಂಡಿತ ನಾವೇ ಗೆಲ್ಲುತ್ತೇವೆ. ಅದಿರಲಿ, ಆ ಗಂಗಾಧರ ಪಂತ ಇಲ್ಲಿಗೆ ಬರುತ್ತೇನೆಂದು ಹೇಳಿದನಲ್ಲ, ಅವನಿಗಾಗಿ ನಾವು ಕಾಯಬೇಕಾದ ಪರಿಸ್ಥಿತಿಯೇ. ಪ್ರಭು, ಅದು ಕುದುರೆ ಹಿಡಿದು ಅವರೇ ಎತ್ತಲೇ ಬರುತ್ತಿದ್ದಾರೆ. ಪ್ರಭುಗಳಿಗೆ ಪ್ರಣಾಮಗಳು. ಬಂದು ತುಂಬಾ ಹೊತ್ತಾಯ್ತೇನೋ? ಅರಮನೆಯ ಗೂಢಾಚಾರರ ಕಣ್ತಪ್ಪಿಸಿ ಬರೋದರಲ್ಲಿ ತಡವಾಯಿತು, ಕ್ಷಮಿಸಿ. ಏನು ಗೂಢಾಚಾರಿಕೆ? ಅದಿರಲಿ, ಅರಮನೆಯ ಕಾರ್ಯಕಲಾಪಗಳು ಹೇಗೆ ನಡೆದವು? ಅಲ್ಲಿ ನಮ್ಮಗಳ ವಿಚಾರ ಏನಾದರೂ ಪ್ರಸ್ತಾಪವಾಯಿತೇನೋ? ಪ್ರಸ್ತಾಪವಾಗದೇ ಇರುತ್ತದೆ ಪ್ರಭು. ಇಂದೂರಿನಲ್ಲೆಂದು ಆಂಗ್ಲನ ಸೇನೆ ಇರಬಾರದೆಂದು ಆ ರಾಣಿ ಅಹಿಲ್ಯಾದೇವಿ ಮತ್ತು ಆ ದಂಡನಾಯಕನಾದ ತುಕೋಜಿ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿಬಿಟ್ಟ. ಹಾಗಾದ್ರೆ ನಮ್ಮ ತಂತ್ರ ಫಲಿಸುವುದೆಂತು? ಆ ತಂತ್ರಕ್ಕೆ ಪ್ರತಿತಂತ್ರವಾಗಿ ಇಗೋ ಇಂದೂರಿನ ಎಲ್ಲ ಗುಪ್ತ ಮಾಹಿತಿಗಳುಳ್ಳ ಈ ರಹಸ್ಯ ಪತ್ರವನ್ನು ತಂದಿದ್ದೇನೆ, ತೆಗೆದುಕೊಳ್ಳಿ. ಎಚ್ಚರವಾಗಿ ನಿಮ್ಮ ಸೈನ್ಯ ಇಂದೂರನ್ನು ಆಕ್ರಮಣ ಮಾಡಲಿ. ಚಂದಾವತರೇ, ಎಚ್ಚರ. ವಂಚಕ, ನಾಡದ್ರೋಹಿ, ನೀಚ ನಿಕೃಷ್ಟ ದುಷ್ಟ ದುರ್ಮಾರ್ಗಿ ಗಂಗಾಧರ ಪಂತ, ಅಂತರ್ರಾಜ್ಯಕ್ಕಾಗಿ ನಂಬಿದವರಿಗೆ ಮೋಸ ಮಾಡುವ ನೀನು ನಾಳೆ ನಮಗೆ ಮೋಸ ಮಾಡುವುದಿಲ್ಲವೆಂದು ನಿನ್ನನ್ನು ನಂಬುವುದು ಹೇಗೆ? ಸೌಭಾಗ್ಯ ಸಿಂಹರೇ, ನಾವು ಹೊಂದಿಕೊಂಡಂತೆ ಎಲ್ಲವೂ ನಡೆದರೆ ಆ ಗಂಗಾಧರ ಪಂತನನ್ನು ಅಲ್ಲಿಯೇ ಮುಗಿಸಿಬಿಡಬೇಕು. ಬೆಂಕಿಯನ್ನು ಮಡಿಲಿನಲ್ಲಿ ಇಟ್ಟುಕೊಳ್ಳಬಾರದು, ಅದು ನಮ್ಮನ್ನು ಸಹ ಸುಡದೆ ಬಿಡದು. ಎಚ್ಚರ! ಹಾಗೆ ಆಗಲಿ ಮಹಾಪ್ರಭು. ನಿನ್ನ ಮಾತು ಅಕ್ಷರ ಸತ್ಯ ಚಂದಾವತ. ಇಂದೂರನ್ನು ಅಷ್ಟು ಬೇಗ ವಶಪಡಿಸಿಕೊಳ್ಳಬೇಕೆಂಬ ನಿನ್ನ ತಂತ್ರ ಫಲಿಸದು. ಇಂದೂರಿನ ವೀರರು ಕೈಕಟ್ಟಿ ಕುಳಿತುಕೊಳ್ಳಲಾರು. ನಿಮ್ಮಂತ ಪರಮ ಘಾತಕರನ್ನು ಕಂಡರೆ ತುಂಡರಿಸಿ ತುಂಡರಿಸಿ ಚಂಡಾಡಲು ಸದಾ ಸಿದ್ಧರಾಗಿರುತ್ತಾರೆ. ಇನ್ನು ಇಂದೂರಿನ ರಕ್ಷಕನಾದ ತ್ರಯಂಬಕೇಶ್ವರ ಶ್ರೀರಕ್ಷೆ ನಮ್ಮ ರಾಣಿಯ ಬೀದ ಮೇಲಿದೆ. ಎಂದು ನೀವು ನಮ್ಮ ಬಂದಿಗಳಾಗಿದ್ದೀರಿ. ಪ್ರತಿರೋಧ ತೋರಿದರೆ ಮುಂಡಗಳು ರುಂಡದಿಂದ ಬೇರ್ಪಟ್ಟಿದ್ದು. ಎಚ್ಚರ! ಬಂಧಿಸಿ ನಾಡದ್ರೋಹಿಗಳನ್ನು.
ಮಹಾರಾಣಿಯವರಿಗೆ ಜಯವಾಗಲಿ. ನಮ್ಮ ಯಶವಂತರಾವ್ ಪಣಸೆ ಯಾರೋ ಶತ್ರುಗಳನ್ನು ಬಂಧಿಸಿ ಕರೆತಂದಿದ್ದಾನೆ ಎಂದು ಸುದ್ದಿ ಬಂದಿದೆ. ಅವರ್ಯಾರೆಂದು ನಿಮಗೆ ತಿಳಿದಿದೆಯೇ? ತಿಳಿದುಕೊಳ್ಳಲು ಪ್ರಯತ್ನಿಸಿದೆ ತಾಯಿ, ಆದರೆ ವಿಫಲನಾದೆ. ಆ ಪಣಸೆಯನ್ನು ನನ್ನನ್ನು ಭೇಟಿ ಮಾಡಲು ತಿಳಿಸಿದೆ, ಆದರೆ ಆತ ಬರಲೊಪ್ಪಲಿಲ್ಲ. ನೋಡಿದರ ಆತನ ಉದ್ದಟತನವನ್ನು? ಇರಲಿ ಇರಲಿ, ಕುಳಿತುಕೊಳ್ಳಿ. ಮಹಾರಾಣಿಯವರೇ, ದರೋಡೆಕೋರರನ್ನು ಮೆಟ್ಟಿ ಪಿಂಡಾರಿಗಳ ಹುಟ್ಟಡಗಿದ್ದ ವೀರ ಯಶವಂತರಾವ್ ಪಣಸೆ ನಿಮ್ಮ ದರ್ಶನಕ್ಕೆ ಬಂದಿದ್ದಾರೆ. ಅವರನ್ನು ಗೌರವದಿಂದ ಬರಮಾಡಿಕೊಳ್ಳಿ. ಮಹಾರಾಣಿಯವರಿಗೆ ಜಯವಾಗಲಿ. ಮಹಾರಾಣಿಯವರು ತಮ್ಮ ಅಪ್ಪಣೆಯಂತೆ ಯಾತ್ರಿಕರನ್ನು ಪ್ರಯಾಣಿಕರನ್ನು ಸುಲಿಯುತ್ತಿದ್ದ ಹಾಗೂ ಬಲಿ ಕೊಡುತ್ತಿದ್ದ ಪಿಂಡಾರಿಯವನ್ನು ಸಮಗ್ರವಾಗಿ ನಿಗ್ರಹಿಸಿದ್ದೇವೆ ತಾಯಿ. ಸಂತೋಷ, ಬಹಳ ಸಂತೋಷ. ಪಿಂಡಾರಿ ಅವರ ಹುಟ್ಟಡಗಿಸಿದ್ದಕ್ಕೆ ಪಣಸೆಯವರೇ ತಮಗೆ ಹೃದಯಪೂರ್ವಕ ಅಭಿನಂದನೆಗಳು. ಮಹಾರಾಣಿಯವರೇ, ಅದು ಅದು ಏನದು? ನಿಸ್ಸಂಕೋಚವಾಗಿ ಹೇಳಿ. ತಾಯಿ, ತಾವು ಆ ದಿವಸ ಪಿಂಡಾರಿಗಳ ಹುಟ್ಟಡಗಿಸಿದ ವೀರನಿಗೆ ನಿಮ್ಮ ಮಗಳು ಮುಕ್ತಾಬಾಯಿಯನ್ನು ಕೊಟ್ಟು ವಿವಾಹ ಮಾಡುವುದಾಗಿ ಘೋಷಿಸಿದ್ದೀರಿ. ಹೌದು, ಘೋಷಿಸಿದ್ದೆ. ಅದಕ್ಕೆ ನಾನು ಈಗಲೂ ಬದ್ಧ. ನಾನೆಂದು ನೀಡಿದ ವಚನ ತಪ್ಪಲಾರೆ. ತಾಯಿ, ನಿಮ್ಮದು ರಾಜಮನೆತನ. ಈ ಪಣಸೆ ಅತ್ಯಂತ ಕೆಳಜಾತಿಯವ. ತಮ್ಮ ನಿರ್ಧಾರವನ್ನು ನೀವು ಪುನರ್ವಿಮರ್ಶಿಸಿಕೊಳ್ಳಬೇಕು. ಕೊಟ್ಟ ಮಾತನ್ನು ನಡೆಸಲು ವಿಮರ್ಶೆ ಏಕೆ ದಿವಾನರೇ? ತಾಯಿ, ರಾಜಕುಮಾರಿಯ ವಿವಾಹವು ಅತ್ಯಂತ ಕೆಳಜಾತಿಯವನೊಡನೆ ನಡೆಯಲು ಸರಿಯಿಲ್ಲ ಎಂದು ನನ್ನ ಅಭಿಪ್ರಾಯ. ಈ ಒಂದು ಅಭಿಪ್ರಾಯವನ್ನು ನಾನು ಮೊದಲೇ ನಿಮಗೆ ಮನವರಿಕೆ ಮಾಡಿಕೊಂಡಿದ್ದೇನು. ತಾವು ಯಾವುದಾದ್ರೂ ವಿಶೇಷ ಜಗೀರನ್ನು ಕೊಟ್ಟು ಬಿಡಿ, ರಾಜಮನೆತನ ಮಾತ್ರ ಬೇಡ. ಗಂಗಾಧರ ಪಂತರೆ, ಆ ದಿನ ಪ್ರಾಣದ ಹೆದರಿಕೆಯಿಂದ ಯಾರೂ ಸಹ ಪಿಂಡಾರಿಯವರನ್ನು ಮಟ್ಟ ಹಾಕಲು ಬರಲಿಲ್ಲ. ಆಗ ಎಲ್ಲಿತ್ತು ನಿಮ್ಮ ಈ ಜಾತಿವಾದ? ಇದು ರಾಜಮನೆತನದ ಮರ್ಯಾದೆ ಪ್ರಶ್ನೆ. ಈ ದಲಿತ ವಿವಾಹದ ಕಾರಣಕ್ಕಾಗಿ ಹಿಂದೂರಿನ ಕೀರ್ತಿ ಮಣ್ಣು ಪಾಲಾಗಬಾರದು. ಅಲ್ಲದೆ ಇದು ಶಾಸ್ತ್ರ ಸಮ್ಮತವೂ ಅಲ್ಲ. ಯಾವುದು ಶಾಸ್ತ್ರ ಪುರಾಣಿಕರೇ? ಪಿಂಡಾರಿ ಅವರ ಹುಟ್ಟಡಗಿಸಿದ ವೀರನಿಗೆ ವೀರ ಶುಲ್ಕವಾಗಿ ನನ್ನ ಮಗಳನ್ನು ಮದುವೆ ಮಾಡಿಕೊಡುವುದಾಗಿ ವಾಗ್ದಾನ ಮಾಡಿದ್ದೆ. ಅದರಂತೆ ನಡೆಯಬೇಕು. ನಡೆಯುತ್ತೇನೆ ಕೂಡ. ತಾಯಿ, ಅದು ಅಂದಿನ ಮಾತು. ಈಗ ಅರಮನೆಯ ಮರ್ಯಾದೆ ಪ್ರಶ್ನೆ. ಸುಡಲಿ ನಿಮ್ಮ ಜಾತಿವಾದ. ನೀವೇ ಹೋಗಿ ಪಿಂಡಾರಿಯವರನ್ನು ಸದೆಬಡಿಯಬೇಕಿತ್ತು. ಇಡೀ ನನ್ನ ಸೇನೆಯೇ ಪಿಂಡಾರಿಯವರನ್ನು ಸೋಲಿಸಲು ಸಾಧ್ಯವಾಗದಿದ್ದಾಗ ಮುಂದೆ ಬಂದವನು ಈ ವೀರ ಪಣಸೆ. ನೀವು ಹೇಳುತ್ತಿರುವ ಕೆಳಗಿನ ಜಾತಿಯವನು ನನ್ನ ದೃಷ್ಟಿಯಲ್ಲಿ ರಾಜ್ಯದ ಹಿರಿಮೆಯನ್ನು ಕಾಯ್ದ ಮಹಾವೀರ. ಜನರು ನಿಮ್ಮ ಬಗ್ಗೆ ತಾತ್ಸಾರ ತಿಳಿಯುತ್ತಾರೆ. ಚಿಂತಿಸುವುದಿಲ್ಲ. ಇಂದೂರಿನ ಜನತೆ ಪ್ರತಿಭಟಿಸುತ್ತಾರೆ. ಲೆಕ್ಕಿಸುವುದಿಲ್ಲ. ಮಹಾರಾಣಿ, ಮತ್ತೊಮ್ಮೆ ಯೋಚಿಸಿ. ಈ ಅಹಿಲ್ಯಾದೇವಿಯದ್ದು ಒಂದೇ ನಿರ್ಧಾರ, ಒಂದೇ ಮಾತು. ಮಗಳೇ ಮುಕ್ತ, ಆ ದಿವಸ ನಾನು ನಿನ್ನನ್ನು ಕೇಳದೆ ಈ ನಿರ್ಧಾರ ತೆಗೆದುಕೊಂಡೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ನಿಮ್ಮ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ನಿಮ್ಮ ದೇಶ ಹಿತಕ್ಕೆ ನನ್ನದೊಂದು ಸಣ್ಣ ಕಾಣಿಕೆ. ನಿಮ್ಮ ಅಭಿಪ್ರಾಯಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ತಾಯಿ. ಹಣಸೆಯವರೇ, ತಮ್ಮ ಅಭಿಪ್ರಾಯವೇನು? ತಾಯಿ, ತಮ್ಮ ನಿಲುವು ಬಹಳ ದೊಡ್ಡದು. ನಾನು ತುಂಬಾ ಕೆಳಸ್ತರದವರು. ಅದರಲ್ಲೂ ಆಸ್ಥಾನಿಗರ ಮಾತಿಗೆ ಗುರಿಯಾಗುತ್ತೇನೆ. ಜಾತೀಯತೆ ಹೊಡೆಯುತ್ತದೆ ತಾಯಿ. ಯಾವುದು ಜಾತಿ? ಕುಡಿಯುವ ನೀರಿಗ ಜಾತಿಗೆ ಇದೆಯೇ? ನಡೆದಾಡುವ ನೆಲಕ್ಕೆ ಜಾತಿ ಇದೆಯೇ? ಉಸಿರಾಡುವ ಗಾಳಿಗೆ ಜಾತಿ ಇದೆಯೇ? ಇವಕ್ಕಿಲ್ಲದ ಜಾತಿ ನಮಗೇಕೆ? ಈ ಜಾತಿಯಂತೆ ನಾವು ಮಾಡಿಕೊಂಡಿರುವ ಕಟ್ಟುಪಾಡು, ಈ ಸಂಪ್ರದಾಯವನ್ನು ನಾನು ಧಿಕ್ಕರಿಸುತ್ತೇನೆ. ಇಡೀ ಇಂದೂರಿನ ಮಕ್ಕಳೇ ನನ್ನ ಮಕ್ಕಳಂತೆ. ಹಣಸೆಯವರೇ, ತಮ್ಮ ಅಭಿಪ್ರಾಯವೇನು? ಈಗ ಹೇಳಿ. ನಿಮ್ಮ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ತಾಯಿ. ಮಂತ್ರಿ ಮಹೋದಯರೇ, ಸಭಾ ಸಭಿಕರೇ, ಈ ನನ್ನ ಅಭಿಪ್ರಾಯವನ್ನು ತಾವೆಲ್ಲರೂ ಅನುಮೋದಿಸಿ ಒಪ್ಪಿಗೆ ನೀಡುತ್ತೀರೆಂದು ಭಾವಿಸುತ್ತೇನೆ. ಮಹಾರಾಣಿಯವರಿಗೆ, ಅಹಿಲ್ಯಾದೇವಿಯವರಿಗೆ
ಹೇಗೋ ಎತ್ತಿಸಿದ ಇವರನ್ನು ಸರಿಯಾಗಿ ಸೂಕ್ತ ಶಿಕ್ಷೆ ವಿಧಿಸಬೇಕು ತಾಯಿ. ಮಹಾರಾಣಿಯವರೇ, ನಮ್ಮ ತಪ್ಪಿನ ಅರಿವು ನಮಗೆ ಆಗಿದೆ. ದಯಮಾಡಿ ನಮ್ಮನ್ನು ಕ್ಷಮಿಸಿ. ನಿಮಗೆ ಕ್ಷಮೆ? ಮಹಾರಾಣಿಯವರೇ, ತಾವು ಮೊದಲು ನಮ್ಮನ್ನು ತುಂಬಾ ಅಭಿಮಾನದಿಂದ ಕಂಡಿರಿ. ಇನ್ನೊಮ್ಮೆ ದಂಡೆತ್ತಿ ಬಂದಾಗ ಪ್ರಜೆಗಳ ಹಿತಕ್ಕೋ ಯುದ್ಧ ಬೇಡವೆಂದು ನಮಗೆ ಅನೇಕ ಗ್ರಾಮಗಳನ್ನು ಬಳುವಳಿಯಾಗಿ ನೀಡಿದಿರುತ್ತಾರೆ. ಅದೇ ನಾನು ಮಾಡಿದ ತಪ್ಪು. ನಮ್ಮ ಉದಾರತೆಗೆ ಮತ್ತೆ ಹಿಂದೂರಿನ ಮೇಲೆ ಆಕ್ರಮಣಕ್ಕೆ ಬಂದಿರಲ್ಲವೇ? ಮಹಾರಾಣಿಯವರೇ, ಈ ಇಂದೂರನ್ನು ಆಕ್ರಮಿಸಲು ಪ್ರೇರೇಪಣೆ ಕೊಟ್ಟವನು ಈ ನಿಮ್ಮ ದಿವಾನ ಗಂಗಾಧರ ಪಂತನೇ. ಅಂದಾದರೆ ಏನು ಹೇಳ್ತಿರುವಿರಿ? ನಮ್ಮ ದಿವಾನ ಗಂಗಾಧರ ಪಂತರು ದೇಶದ್ರೋಹಕ್ಕೆ ನಿಮಗೆ ಪ್ರೇರಣೆ ಕೊಟ್ಟರೆ? ಹೌದು ತಾಯಿ. ನಿಜ ತಾಯಿ, ಈ ಪಂಥ ನಿಮ್ಮ ಮಡಿಲಲ್ಲಿರುವ ಕೆಂಡದಂತೆ. ಚಂದಾವತ ಹೇಳುತ್ತಿರುವುದು ಅಕ್ಷರಶಃ ಸತ್ಯ. ನಾವು ಪಿಂಡಾರಿಯವರನ್ನು ಬೇಟೆಯಾಡುತ್ತಿರುವಾಗ ಈತ ತನ್ನ ಕಡೆಯವರನ್ನು ಕಳಿಸಿ ನಮ್ಮನ್ನು ಕೊಲ್ಲಲು ಯತ್ನಿಸಿದ. ಆದರೆ ನಮ್ಮ ಮೇಲೆ ಎರಗಿ ಬಂದವರನ್ನು ಯಾರನ್ನೂ ಸಹ ಉಳಿಸಲಿಲ್ಲ. ಏನು, ನಿಮ್ಮನ್ನು ಕೊಲ್ಲಲು ಸಂಚು ನಡೆಯುತ್ತೆ? ಅದು ಈ ದಿವಾನರ ಕೃತ್ಯಗಳೇ? ಹೌದು ತಾಯಿ. ಅಷ್ಟೇ ಅಲ್ಲ ತಾಯಿ, ಈ ಪಂಥನಿಗೆ ಪಿಂಡಾರಿಯವರೊಡನೆ ಒಡನಾಟವಿದೆ. ಅಲ್ಲಿಯ ಕಂದಾರಿ ಅಧಿಕಾರಿಗಳಿದೆ, ಹಿಡಿತವಿದೆ. ಪಿಂಡಾರಿಯರು ದೋಚುತ್ತಿರುವ ಹಣದಲ್ಲಿ ಪಾಲಿದೆ ತಾಯಿ. ಏನು ಹೇಳುತ್ತಿರುವಿರಿ? ಇದಕ್ಕೆ ಸತ್ಯವಾಗಿ ಮಹಾರಾಣಿ, ಈ ಗಂಗಾಧರ ಪಂತನ ದ್ರೋಹ ಅಷ್ಟಿಷ್ಟಲ್ಲ. ಮಹಾರಾಣಿಯವರು ಏಕಾಂಗಿರಿ ಅವರಿಗೆ ಯಾವ ಬೆಂಬಲವೂ ಇಂದ ಹೇಳಿ ಇಂದೂರನ್ನು ಆಕ್ರಮಿಸಲು ಪ್ರೇರೇಪಿಸಿದ. ಇಂದೂರನ್ನು ಗೆದ್ದ ಮೇಲೆ ಅರ್ಧ ರಾಜ್ಯವನ್ನು ದನಕನ ಕಾದಿಗಳನ್ನು ಕೊಡುವುದಾಗಿ ಆಸೆ ತೋರಿಸಿ ಈ ಕೃತ್ಯಕ್ಕೆ ಮನಸ್ಸು ಮಾಡಿದ ತಾಯಿ ತಮ್ಮ ಮಕ್ಕಳಾದ ಮಾಲರಾಯರಿಗೆ ನಿಧಾನ ವಿಷ ಉಣಿಸಿ ಈ ರಾಜ್ಯಕ್ಕೆ ವಾರಸೋದರನೆ ಇಲ್ಲವಂತೆ ಮಾಡಿದ ತಾಯಿ, ಇವರೆಲ್ಲ ಪಿತೂರಿಗಾರರು. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ವಹಿಸಿ ನನ್ನನ್ನು ಸೆರೆವಾಸ ಮಾಡಲು ಬಯಸಿದ್ದರು. ತಾಯಿ, ನನ್ನನ್ನು ಕ್ಷಮಿಸಿ ತಾಯಿ. ಸಾಕು ಸಾಕು ಮಾಡಿ ನಿಮ್ಮ ವ್ಯರ್ಥ ಪ್ರಲಾಪ. ನಿಮ್ಮನ್ನು ತಂದೆಗಿಂತಲೂ ಹೆಚ್ಚಾಗಿ ಗೌರವಿಸುತ್ತೇನೆ. ಆದರೆ ರಾಜ್ಯವನ್ನು ಕಬಳಿಸಲು ಶತ್ರುಗಳೊಡನೆ ಸೇರಿ ಸಂಚು ಮಾಡಿದ್ರಿ. ಈ ನಿಮ್ಮ ದೇಶದ್ರೋಹಕ್ಕೆ ತಕ್ಕ ದಂಡನೆ ಎಂದರೆ ಮರಣ ದಂಡನೆ. ಅದಾಗಲ್ಲ ತಾಯಿ. ಮತ್ತು ತಾಯಿ, ನೀವು ಬುದ್ಧಿವಂತರು, ನನ್ನನ್ನು ಕ್ಷಮಿಸಿ ತಾಯಿ. ದಿವಾನರೇ, ನಿಮ್ಮ ಹಿರಿತನವನ್ನು ಗಮನಿಸಿ ಮರಣ ದಂಡನೆಗೆ ಗುರಿ ಮಾಡುವ ಬದಲು ದೇಶ ಬಹಿಷ್ಕಾರ ಶಿಕ್ಷೆ ವಿಧಿಸಿದ್ದೇನೆ. ಈ ಕೂಡಲೇ ನೀವು ಇಂದೂರನ್ನು ಬಿಟ್ಟು ಹೊರಗೆ ಹೋಗಬೇಕು. ಮತ್ತೆ ನಿಮ್ಮನ್ನು ಈ ನೆಲದಲ್ಲಿ ಕಂಡರೆ ಯಾವುದೇ ಕನಿಕರವಿಲ್ಲದೆ ಶಿರಚ್ಛೇದ ಮಾಡಲಾಗುವುದು.
ಬೀಜ ಬಿತ್ತಿ ರಾಜ್ಯ ವಿಸ್ತರಿಸಿಕೊಳ್ಳುವುದು ಶಾಸ್ತ್ರ ಧರ್ಮವೂ ಅಲ್ಲ, ರಾಜಧರ್ಮವೂ ಅಲ್ಲ. ನೀವು ಇಂದೂರಿನ ಶತ್ರುಗಳು. ನಿಮ್ಮನ್ನು ಕ್ಷಮಿಸಿದರೆ ಇಂದೂರಿಗೆ ಗಂಡಾಂತರ ತಪ್ಪದು. ತಾಯಿ, ರಾಜದ್ರೋಹಿಗಳಾದ ಇವರನ್ನು ಸರಿಯಾಗಿ ವಿಚಾರಣೆ ನಡೆಸಿ ಸೂಕ್ತ ಶಿಕ್ಷೆ ವಿಧಿಸಬೇಕು ತಾಯಿ. ತುಕೋಜಿ ಅವರೇ, ತಾಯಿ, ಇವರನ್ನು ಕ್ಷಮಿಸಿದರೆ ನಾನು ಈ ಮೊದಲೇ ಹೇಳಿದಂತೆ ಇಂದೂರಿಗೆ ಗಂಡಾಂತರ ತಪ್ಪದು. ಈ ದೇಶದ್ರೋಹಿಗಳನ್ನು ಎಳೆದೊಯ್ದು ಈ ರಾತ್ರಿಯೇ ತೋಪಿನ ಬಾಯಿಗೆ ಕಟ್ಟಿ ಉಡಾಯಿಸಿ ಬಿಡಿ. ನಮ್ಮನ್ನು ಕ್ಷಮಿಸಿ. ವಿಶ್ವಾಸದ್ರೋಹಿಗಳು ನಿಮ್ಮನ್ನೆಂದೂ ಕ್ಷಮಿಸಲಾಗದು. ಇವರಿಗೆ ಸಹಕಾರ ಕೊಡುತ್ತಿದ್ದ ಎಲ್ಲ ಅಧಿಕಾರಿಗಳನ್ನು ಕಾರಾಗೃಹದಲ್ಲಿರಿಸಿ ಇಂದೂರಿನ ಮಹಾಜನಗಳೇ, ತಮ್ಮಗಳ ಶ್ರೀರಕ್ಷೆ ಸದಾ ನಮ್ಮ ಮೇಲೆ ಹೀಗೆ ಇರಬೇಕು. बोलो भारत माता की, बोलो ಭಾರತ್ ಮಾತಾ ಕಿ. ಅಹಿಲ್ಯಾಬಾಯಿ ಅವರಿಗೆ, ಅಹಿಲ್ಯಾಬಾಯಿ ಅವರಿಗೆ, ಇಂದೂರಿನ ಎಲ್ಲ ಸೇನಾಧಿಪತಿಗಳಿಗೆ ಧನ್ಯವಾದ. ದಯಮಾಡಿ ವಿದ್ಯಾರ್ಥಿಗಳು ಇಷ್ಟೊತ್ತು ತುಂಬ ನಿಮ್ಮ ತಾಳ್ಮೆಯಿಂದ ಈ ನಾಟಕವನ್ನು ವೀಕ್ಷಣೆ ಮಾಡಿದ್ದೀರಿ. ನಿಮ್ಮೆಲ್ಲರ ಪರವಾಗಿ ರಾಷ್ಟ್ರ ಮಾತೆ ಅಹಿಲ್ಯಾಬಾಯಿ ತಂಡದವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಬರಲಿ. ತುಂಬ ಚೆನ್ನಾಗಿತ್ತು. ಓಕೆ, ದಯಮಾಡಿ ಸಿದ್ದರಾಮ್ ಕೊಪ್ಪರ್ ಅವರು ಹಾಗೂ ತುಂಬ ಅದ್ಭುತವಾದ ಅಭಿನಯವನ್ನು ನೀಡಿದಂಥ ಬೆಂಗಳೂರು ಏಷ್ಯನ್ ಥಿಯೇಟರಿನ ಎಲ್ಲ ನಮ್ಮ ಕಲಾವಿದರಿಗೆ ಕರ್ನಾಟಕ ರೆಡ್ಡಿ ಜನಸಂಘದ ಪರವಾಗಿ, ರಂಗ ಸಮಾಜದ ಪರವಾಗಿ ಹಾಗೂ ಭಾರತ ಸರ್ಕಾರ ಸಂಸ್ಕೃತಿ ಸಚಿವಾಲಯದ ಪರವಾಗಿ ತುಂಬ ಹೃದಯದ ಅಭಿನಂದನೆ ನಿಮ್ಮ ಜೋರು ಚಪ್ಪಾಳೆ ಮುಖಾಂತರ ಅವರಿಗೆ ಸಲ್ಲಿಸೋಣ. ದಯಮಾಡಿ ವಿದ್ಯಾರ್ಥಿಗಳು ಜೋರು ಚಪ್ಪಾಳೆ ಬರಬೇಕು. ಇಷ್ಟೊತ್ತು ತಾಳ್ಮೆಯಿಂದ ನೋಡಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ಪಾತ್ರ ಪರಿಚಯವನ್ನು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕರ್ನಲ್ ಬ್ರಿಯಾಂಡ್ ಪಾತ್ರದಲ್ಲಿ ಶಿಶಿರ್ ಕುಮಾರ್, ರಾಣೋಜಿಯಲ್ಲಿ ನಿತಿನ್, ಕ್ಯಾಪ್ಟನ್ ಜೇತ್, ಸೈನಿಕ ಪಾತ್ರದಲ್ಲಿ ಮುರಳಿ ಕುಮಾರ್, ಸೈನಿಕನ ಪಾತ್ರದಲ್ಲಿ ನಂದನ್, ಮಲ್ಲರಿ ರಾಯನ ಪಾತ್ರದಲ್ಲಿ ಜೈ, ಸೈನಿಕ ಪಾತ್ರದಲ್ಲಿ ಅಭಿಷೇಕ್, ಬಾಲಕಂಡರಾಯ ಪಾತ್ರದಲ್ಲಿ ಶ್ರೇಯಸ್, ಗಂಗಾಧರ ಪಂತನ ಪಾತ್ರದಲ್ಲಿ ಅರವಿಂದ್ ಕುಮಾರ್, ತಾತ್ಯಾಜಿಯ ಪಾತ್ರದಲ್ಲಿ ವಿಶಾಖ್ ಭಾರದ್ವಾಜ್, ತುಕ್ಕೋಜಿಯ ಪಾತ್ರದಲ್ಲಿ ವಿಶ್ವಾಸ್, ಸಂತೋಷ್. ಮೋಹನ್ ಸರ್ ಮತ್ತು ವಾಗಿ ಸರ್ ಅವ್ರ ಮೇಲೆ ಬರ್ಬೇಕು ದಯವಿಟ್ಟು. ಮೋಹನ್ ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬರಲಿ. ನಾಟಕಕ್ಕೆ ಅತ್ಯುತ್ತಮ ಸಂಗೀತ ನೀಡಿದವರು ದೇಸಿ ಮೋಹನ್ ಅವರು, ಜೊತೆಗೆ ವಾಗೀಶ್ ಅವರು. ಪ್ರಸಾದನ ಜಯರಾಜಣ್ಣ, ಲೈಟ್ ಸಹಾಯ ಬಂದು ರವಿ ಅವರು. ಥ್ಯಾಂಕ್ ಯು. ಕಲಾವತಿ, ಚೈತ್ರ, ಚಂದಾವತನ ಪಾತ್ರದಲ್ಲಿ ಶ್ರೀ,
ಮಾಣಿಕೋಜಿಯ ಪಾತ್ರದಲ್ಲಿ ಸಂದೀಪ್. ಸೈನಿಕನ ಪಾತ್ರದಲ್ಲಿ ಧನಂಜಯ್. ಸೈನಿಕ ಹಾಗೂ ರಾಣೋಜಿ ಪಾತ್ರದಲ್ಲಿ ಸುದರ್ಶನ್. ಸೌಭಾಗ್ಯ ಸಿಂಹ ಪಾತ್ರದಲ್ಲಿ ಭೂಷಣ್. ಬಾಲಕಿ ಅಹಿಲ್ಯಾಬಾಯಿ ಪಾತ್ರದಲ್ಲಿ ದೀಕ್ಷಾ. ಗೌತಮಿ ಪಾತ್ರದಲ್ಲಿ ಪುಷ್ಪ. ಪಂಡಿತನ ಪಾತ್ರದಲ್ಲಿ ಕೃಷ್ಣ. ಮೌಲಿ ಪಾತ್ರದಲ್ಲಿ ಅವಿನಾಶ್. ಸಿದ್ದರಾಮ್ ಕೊಪ್ಪರ್ ಅವರು ಎಲ್ಲಿದ್ದಾರೆ? ಸಿದ್ದರಾಮ್ ಕೊಪ್ಪರ್ ಅವರು ದಯಮಾಡಿ ಅಭಿಮಾನದ ಗೌರವಪೂರ್ವಕ ಒಂದು ಸ್ಮರಣಿಕೆಯನ್ನು ವೆಂಕಟಪ್ಪನವರು ಶಾಮಣ್ರೆಡ್ಡಿ ಅವರು ನೀಡಬೇಕಾಗಿ ಕೇಳ್ಕೊಳ್ತಾಯಿದ್ರು. ಒಂದು ತಂಡವನ್ನು ಕಟ್ಟುವುದ ಕೊಪ್ಪರ್ ಅವರು. ಈ ಹಿಂದೆ ನಾವು ಕಳೆದ ಬಾರಿ ಅಂಕುಶ ದೊಡ್ಡಿ ಅಂತ ಒಂದು ಅತ್ಯುತ್ತಮವಾದ ನಾಟಕವನ್ನು ನಮ್ಮ ಸಿದ್ದರಾಮ ಕೊಪ್ಪರ್ ಅವರು ನಿರ್ದೇಶನ ಮಾಡಿದರು. ಅದನ್ನು KH ಕಲಾಸೌಧದಲ್ಲಿ ಸಹ ಅಭಿನಯಿಸಿದ್ವಿ. ಒಳ್ಳೆಯ ನಿರ್ದೇಶಕರು. ನಿಮ್ಮೆಲ್ಲರ ಮತ್ತೊಮ್ಮೆ ಜೋರು ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಮ್ಮೊಂದಿಗಿದ್ದಂಥ ವೆಂಕಟಪ್ಪನವರಿಗೂ ಸಹ ನಮ್ಮ ರಂಗ ಸಮಾಜದ ಪರವಾಗಿ ಇವತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ದಯಮಾಡಿ ಇಲ್ಲೇ ಇರಬೇಕು ಸರ್, ಕಲಾವಿದರು ಇಲ್ಲೇ ಇರಿ ಒಂದು ನಿಮಿಷ, ಹಾಗೆ ಒಂದೇ ಒಂದು ಸರ್. RJS ಕಾಲೇಜಿನಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡಿದಂಥ ವೆಂಕಟಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರು ಚಪ್ಪಾಳೆಯನ್ನು ಸಲ್ಲಿಸ್ತಾ ಇದ್ದರು. ಹಾಗೆ ಶಾಮಣ್ಣ ರೆಡ್ಡಿ ಅವರಿಗೂ ಸಹ ನಮ್ಮ ರಂಗ ಸಮಾಜದ ಪರವಾಗಿ ಗೌರವ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಸ್ವೀಕರಿಸ್ಬೇಕು ಸರ್, ಪ್ಲೀಸ್ ಸರ್. ಆಯಿತಾ? ಧನ್ಯವಾದಗಳು ಸರ್. ನಮಗೆ ಪನಿಗಂಗಪ್ಪನವ್ರಿಗೂ ಸಹ ದಯವಿಟ್ಟು ಸರ್ ಬನ್ನಿ, ಒಂದು ರೌಂಡ್ ಬನ್ನಿ.